ಪ್ರೀತಿಯ ವಿದ್ಯಾರ್ಥಿಗಳೇ, ಐಚ್ಛಿಕ ಕನ್ನಡ ತರಗತಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ನಮ್ಮ ಪಠ್ಯದ 5ನೇ ಘಟಕವಾದಂತಹ ಗದ್ಯ ಛಂದನದಲ್ಲಿ ಕೊಟ್ಟಿರುವಂತಹ ಪಾಠವೊಂದನ್ನು ನೋಡೋಣ. ಪತ್ರಿಕೋದ್ಯಮ ಎಂಬ ಶೀರ್ಷಿಕೆಯಲ್ಲಿ ಕೊಟ್ಟಂತಹ ಪಾಠ. ಪತ್ರಿಕೆ ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ, ನಾವೆಲ್ಲರೂ ಪತ್ರಿಕೆ ಓದುವವರೇ. ವಿವಿಧ ರೀತಿಯ ಪತ್ರಿಕೆಗಳು ನಾವು ನೋಡ್ತೇವೆ ಅಲ್ಲ, ದಿನಪತ್ರಿಕೆ, ವಾರಪತ್ರಿಕೆ, ಪಾಕ್ಷಿಕ, ಮಾಸ ಪತ್ರಿಕೆ, ವಾರ್ಷಿಕ ಪತ್ರಿಕೆ, ಹೀಗೆಲ್ಲ. ಹಾಗಿರುವಾಗ ಆ ಪತ್ರಿಕೆಯ ಗುಣ ನಮ್ಗೆ ಗೊತ್ತಿದೆ ಅಲ್ಲ, ಎಷ್ಟು ಪ್ರಯೋಜನ ಇದೆ ಪತ್ರಿಕೆಯಿಂದ ಅಂತ. ಹಾಗಿರುವಾಗ ಪತ್ರಿಕೆ ನಿರ್ಮಾಣ ಆಗುವುದು ಹೇಗೆ, ಯಾರೆಲ್ಲ ಅದರಲ್ಲಿ ದುಡಿಯುತ್ತಾರೆ, ಈ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡುವಂತಹ ಲೇಖನ ಇದು. ಹಾಗಿರುವಾಗ ನಮ್ಗೆ ಗೊತ್ತಿದೆ ಅಲ್ಲ, ಪತ್ರಿಕೆ ನಮ್ಮ ಭಾಷೆಯಲ್ಲಿ ಕೂಡ ಬಹಳಷ್ಟು ಪತ್ರಿಕೆಗಳು ನಾವು ನೋಡ್ತೇವೆ. ಇದರೆಲ್ಲ ಒಂದು ಚಿಕ್ಕ ಪರಿಚಯ ಇಲ್ಲಿ ಕೊಟ್ಟಿರುವಂತದ್ದು. ನಾವೀಗ ನೇರವಾಗಿ ಆ ಭಾಗಕ್ಕೆ ಹೋಗೋಣ. ಎಲ್ಲರೂ ಕೂಡ ಆ ಭಾಗವನ್ನು ಗಮನಿಸಿ. ಏಕಕಾಲದಲ್ಲಿ ಅನೇಕ ಜನರನ್ನು ತಲುಪುವ ಮಾಧ್ಯಮಗಳಿಗೆ ಸಮೂಹ ಮಾಧ್ಯಮಗಳೆಂದು ಹೆಸರು. ಸಮೂಹ ಮಾಧ್ಯಮ ಅಂತ ನಾವು ಕೇಳಿದ್ದೇವೆ ಅಲ್ವಾ. ಎಲ್ಲರಿಗೂ, ಇಡೀ ಸಮೂಹಕ್ಕೆ ಅಥವಾ ಇಡೀ ಸಮಾಜಕ್ಕೆ ಆ ಸುದ್ದಿಯನ್ನು ತಿಳಿಸುವಂತದ್ದು ಅದರ ಒಂದು ಮಾಧ್ಯಮ. ಏಕಕಾಲದಲ್ಲಿ ಅನೇಕ ಜನರನ್ನು ಒಂದೇ ಸಮಯದಲ್ಲಿ ಒಟ್ಟಾಗಿ ಎಲ್ಲರಿಗೂ ಆ ಸುದ್ದಿ ತಲುಪಿಸುವಂತದ್ದು, ತಲುಪುವ ಮಾಧ್ಯಮಗಳಿಗೆ ಸಮೂಹ ಮಾಧ್ಯಮಗಳೆಂದು ಹೆಸರು. ಹಾಗೆ ಇಡೀ ಸಮೂಹಕ್ಕೆ ಆ ಸುದ್ದಿ ಏಕಕಾಲದಲ್ಲ, ಒಂದೇ ಸಮಯದಲ್ಲಿ ಅದು ತಲುಪಿಸ್ತದೆ. ಸಮೂಹ ಸಂವಹನ ಮಾಧ್ಯಮಗಳಲ್ಲಿ ಪತ್ರಿಕೋದ್ಯಮಕ್ಕೆ ವಿಶಿಷ್ಟ ಸ್ಥಾನವಿದೆ. ಆ ರೀತಿ ಆ ಸಮೂಹ ಮಾಧ್ಯಮದಲ್ಲಿ ಪತ್ರಿಕೆಗೆ ಅದರದೇ ಆದಂತ ಸ್ಥಾನ ಇದೆ. ಮಾಧ್ಯಮಗಳು ಬೇರೆ ಬೇರೆ ರೀತಿ ನಾವು ನೋಡಿರ್ಬೋದಲ್ವಾ, ಪತ್ರಿಕಾ ಮಾಧ್ಯಮ ಅಥವಾ ಈಗ ಬೇರೆ ಬೇರೆ ರೇಡಿಯೋ, ಟಿವಿ ಮತ್ತು ಇದೆ ವಾರ್ತಾ ಪತ್ರಿಕೆ, ಅಂತರ್ಜಾಲ, ಇದೆಲ್ಲ ವಿವಿಧ ಮಾಧ್ಯಮಗಳು. ಆ ಮೂಲಕ ನಮ್ಗೆಲ್ಲ ಸುದ್ದಿಗಳು ಸಿಗ್ತವೆ. ಆಗ ಅದರಲ್ಲಿ ಪತ್ರಿಕೋದ್ಯಮಕ್ಕೆ ವಿಶಿಷ್ಟ ಸ್ಥಾನ ಅಂತ ಹೇಳ್ತಾರೆ ಅಲ್ಲ, ಅದಕ್ಕೆ ಪ್ರತ್ಯೇಕವಾದ ಸ್ಥಾನ ಇದೆ. ಆಧುನಿಕ ಕಾಲದಲ್ಲಿ ರೇಡಿಯೋ, ದೂರದರ್ಶನ, ಗಣಕಯಂತ್ರ ಮೊದಲಾದ ವಿದ್ಯುನ್ಮಾನ ಮಾಧ್ಯಮಗಳ ಪ್ರಭಾವ ಹೇರಳವಾಗಿದ್ದರೂ, ಆಗ ಈಗಿನ ಕಾಲದಲ್ಲಿ ಪತ್ರಿಕೆ ಮಾತ್ರ ಅಲ್ಲ, ಆರಂಭದ ಕಾಲದಲ್ಲಿ ಪತ್ರಿಕೆ ಮಾತ್ರ ಇದ್ದದ್ದು. ಈಗ ರೇಡಿಯೋ ಇದೆ, ದೂರದರ್ಶನ ಇದೆ, ಗಣಕಯಂತ್ರ ಇದೆ ಅಲ್ಲ, ಕಂಪ್ಯೂಟರ್ ಇದೆ. ಹಾಗೆ ಇಂತಹ ಈ ವಿದ್ಯುನ್ಮಾನ ಮಾಧ್ಯಮಗಳು, ಇಂತಹ ಮಾಧ್ಯಮಗಳು ಅದರ ಪ್ರಭಾವ ಬಹಳಷ್ಟು ಹೆಚ್ಚಿದೆ ಅಲ್ಲ, ಹೇರಳವಾಗಿದೆ, ಧಾರಾಳವಾಗಿ ಅದರ ಪ್ರಭಾವ ಇದೆ. ಅಂದ್ರೆ ಎಲ್ಲರೂ ಅದನ್ನು ಗಮನಿಸ್ತಾರೆ, ಸುದ್ದಿಯನ್ನು ಪಡೆಯುತ್ತಾರೆ. ಹಾಗಿರುವ ಕೂಡ ಮುದ್ರಣ ಮಾಧ್ಯಮವಾಗಿರುವ ಪತ್ರಿಕೆಗಳ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬಂದಿಲ್ಲ. ಹಾಗಿದ್ರು ಕೂಡ, ಅಂದ್ರೆ ಇಷ್ಟೆಲ್ಲ ಬೇರೆ ಬೇರೆ ವಿವಿಧ ರೀತಿಯ ಮಾಧ್ಯಮಗಳು ಇದ್ರು ಕೂಡ, ಹೊಸದಾಗಿ ಬಂದಿದ್ರು ಕೂಡ, ಆ ಮೂಲಕ ನಾವು ಸುದ್ದಿಯನ್ನು ತಿಳಿತಾ ಇದ್ರು ಕೂಡ, ಎಲ್ಲರೂ ಅದನ್ನು ಗಮನಿಸ್ತಾ ಇದ್ರು ಕೂಡ, ಏನಾಗಿದೆ, ಪತ್ರಿಕೆಗೆ ಹಿಂದೆ ಆರಂಭದಲ್ಲಿದ್ದಂತಹ ಮಾಧ್ಯಮ ಯಾವುದು, ಪತ್ರಿಕೆ, ಮುದ್ರಣ ಮಾಧ್ಯಮ, ಅದಕ್ಕೆ ಯಾವ ಚ್ಯುತಿ ಬಂದಿಲ್ಲ. ಚ್ಯುತಿ ಅಂದ್ರೆ ಹಾನಿ ಅಲ್ವಾ, ಅದಕ್ಕೇನು ಹಾನಿಯಾಗಿಲ್ಲ. ಅದು ಈಗ ಕೂಡ ಹಾಗೆ ಇದೆ, ಅದೇ ಬೇಡಿಕೆ ಇದೆ ಅಂತ ಹೇಳುವಂಥದ್ದು. ಯಾವುದೇ ಚ್ಯುತಿ ಬಂದಿಲ್ಲ, ಎಲ್ಲರೂ ಅದನ್ನು ಬಳಸ್ತಾರೆ, ಎಲ್ಲರಿಗೂ ಅದು ಬೇಕು. ಅದರ ಸ್ಥಾನ ಏನು ತಪ್ಪಿಲ್ಲ, ಹೊಸ ಮಾಧ್ಯಮಗಳು ಬಂದಿದ್ರು ಕೂಡ ಅಂತ. ಮುದ್ರಿತ ಪತ್ರಿಕೆಗಳನ್ನು ಯಾಕೆಂತ ಹೇಳ್ತಾರಲ್ವಾ, ಯಾಕಾಗಿ ಆ ಪತ್ರಿಕೆ, ಈ ಮುದ್ರಣಗೊಂಡಂತಹ ಪತ್ರಿಕೆ ಈಗ ಕೂಡ ಬೇಡಿಕೆಯಲ್ಲಿದೆ. ಮುದ್ರಿತ ಪತ್ರಿಕೆಗಳನ್ನು ಎಲ್ಲಿ ಯಾವಾಗ ಬೇಕಾದರೂ ಓದಬಹುದು, ಸಂಗ್ರಹಿಸಿಡಬಹುದು, ಬೇಕಾದ ಕಡೆ ಕೊಂಡೊಯ್ಯಬಹುದು, ಬೆಲೆಯು ಅತಿ ಕಡಿಮೆ. ಹಾಗಿರುವ ಇದರ ಪ್ರಾಮುಖ್ಯತೆ ಇದೆ ಅಲ್ವಾ, ಅದರ ಉಪಾಯ ಹೆಚ್ಚು ಪ್ರಯೋಜನ ಏನಂದ್ರೆ ಇದೆ ಹೇಳ್ತಾ ಇದ್ದಾರೆ. ಮುದ್ರಿತ ಪತ್ರಿಕೆಗಳಲ್ಲಿ ಎಲ್ಲಿ ಯಾವಾಗ ಬೇಕಾದ್ರೂ ಓದಬಹುದು.
ಒಮ್ಮೆ ನಾವು ಪಡೆದ್ರೆ ಅಲ್ಲ ಖರೀದಿಸಿದ್ರೆ ಅದು ಯಾವ ಸ್ಥಳದಲ್ಲಿ ಯಾವಾಗ ಬೇಕು ಓದ್ಬಹುದು, ನಮ್ಮ ಕೈಯಲ್ಲಿ ಇರುತ್ತದೆ. ಸಂಗ್ರಹಿಸಿಡಬಹುದು, ಅದನ್ನು ಅಗತ್ಯ ಇದ್ರೆ ಅಲ್ಲ ಆ ಸುದ್ದಿಯ ಮಹತ್ವ ನೋಡಿಕೊಂಡು ಅದು ಸಂಗ್ರಹಿಸಿಡಬಹುದು, ಯಾವಾಗ ಬೇಕಾದ್ರೆ ಪುನಃ ನೋಡ್ಲಿಕ್ಕೆ, ಎಲ್ಲಿ ಬೇಕಾದ್ರೆ ಕೊಂಡೋಗಬಹುದು, ಬೆಲೆ ಕೂಡ ಕಡಿಮೆ. ಇಂತಹ ಸೌಲಭ್ಯಗಳು ವಿದ್ಯುನ್ಮಾನ ಮಾಧ್ಯಮಗಳಿಗೆ ಇಲ್ಲ. ನಾವು ಹೇಳಿದಂತ ಇಂತಹ ಬೇರೆ ಮಾಧ್ಯಮಗಳಿಗೆ ವಿದ್ಯುನ್ಮಾನ ಮಾಧ್ಯಮಗಳಿಗೆ ಇಲ್ಲ ಅಲ್ಲ. ರೇಡಿಯೋ ಆಗಿರ್ಬೋದು, ಟಿವಿ ಆಗಿರ್ಬೋದು, ಗಣಕಯಂತ್ರ ಆಗಿರ್ಬೋದು, ಅದು ಆ ರೀತಿಯಾಗಿ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಪುನಃ ಬೇಕಾದಾಗೆಲ್ಲ ಓದಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದ್ರ ಒಮ್ಮೆ ಬಂದೇ ಹೋಗ್ತದೆ, ಬಂದಂತ ಸುದ್ದಿ ಪುನಃ ಬರೋದಿಲ್ಲ. ಹೀಗಾಗಿ ಮುದ್ರಣ ಮಾಧ್ಯಮಗಳು ಇಂದಿಗೂ ಜೀವಂತವಾಗಿವೆ. ಆದ ಕಾರಣ ಆರಂಭದ ಮಾಧ್ಯಮ ಆಗಿದ್ದರೂ ಕೂಡ ಇವತ್ತು ಕೂಡ ಅದೇ ಬೇಡಿಕೆಯಲ್ಲಿದೆ, ಜೊತೆಗೆ ಜೀವಂತವಾಗಿದೆ ಅಂತ ಹೇಳ್ತಾರೆ. ಹಾಗಿರುವಾಗ ಈ ಪತ್ರಿಕೆಗಳ ಅಥವಾ ಮುದ್ರಣ ಮಾಧ್ಯಮದ ಪ್ರಾಧಾನ್ಯತೆ ಗೊತ್ತಾಗ್ತದೆ. ಹಾಗಿರುವಾಗ ಇಂತಹ ಈ ಪತ್ರಿಕೋದ್ಯಮ ಪತ್ರಿಕೆಗಳು ಯಾವಾಗ ಹುಟ್ಟಿಕೊಂಡವು ಅಂತ ವಿವರಿಸ್ತಾರೆ ಮುಂದಿನ ಭಾಗದಲ್ಲಿ. ಪತ್ರಿಕೋದ್ಯಮದ ಹುಟ್ಟು, ಬೆಳವಣಿಗೆ, ಪರಂಪರೆಯ ಇತಿಹಾಸ ರೋಚಕವಾದುದು, ಬಹಳ ಕುತೂಹಲ ಹುಟ್ಟಿಸುವಂತೆ. ಅದು ಯಾವಾಗ ಹುಟ್ಟಿತು, ಹೇಗೆ ಬೆಳೆಯಿತು, ಅದರ ಹಿಂದಿನ ಪರಂಪರೆ ಎಂತದ್ದು ಅಂತ ಅದು ಹೇಳ್ತಾ ಇದ್ದಾರೆ. 15ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಕಾಫಿ ಹೌಸ್ಗಳಲ್ಲಿ ಜನರನ್ನು ಆಕರ್ಷಿಸುವುದಕ್ಕಾಗಿ ಸುದ್ದಿ ಪುಸ್ತಕಗಳ ಸೃಷ್ಟಿಯಾದವು. ಆಗ ಆರಂಭದಲ್ಲಿ 15ನೇ ಶತಮಾನದಲ್ಲಿ ಆದದ್ದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇಂಗ್ಲೆಂಡ್ ನಲ್ಲಿ ಕಾಫಿ ಹೌಸ್ಗಳಲ್ಲಿ, ಅಂತಹ ಸ್ಥಳದಲ್ಲಿ ಎಲ್ಲರೂ ಬರುವಂತಹ ಸ್ಥಳ ಅಲ್ವಾ, ಆ ರೀತಿಯಾಗಿ ಕಾಫಿಯೋ ಅಥವಾ ಚಹಾವೋ ಸ್ವೀಕರಿಸಲಿಕ್ಕೆ ಇರುವಂತದ್ದು. ಅಲ್ಲಿ ಸುದ್ದಿ ಪುಸ್ತಕಗಳ ಸೃಷ್ಟಿಯಾದವು. ಅಲ್ಲಿ ಸುದ್ದಿ ಪುಸ್ತಕ ಅಂತ ಆರಂಭ ಆಯ್ತಂತೆ. ಅಂದ್ರೆ ಇಂಥ ಸುದ್ದಿಗಳೆಲ್ಲ ಬರೆದಿಡುವಂತ ಪುಸ್ತಕ, ಅಲ್ಲಿ ಬಂದವರನ್ನು ಓದಬಹುದು. ಇವುಗಳನ್ನೇ ಆಧುನಿಕ ಪತ್ರಿಕೋದ್ಯಮದ ಆರಂಭ ಎಂದು ವಿದ್ವಾಂಸರು ಗುರುತಿಸಿಕೊಂಡಿದ್ದಾರೆ. ಹಾಗೆ ಒಂದು ಕಡೆ ಈ ರೀತಿಯಾಗಿ ಅಲ್ಲಿ ಸೇರುವವರಿಗೆ ಸುದ್ದಿ ತಿಳಿಲಿಕ್ಕಾಗಿ ಒಂದು ಪುಸ್ತಕ ಆರಂಭಿಸಿದ್ದು ಅಲ್ವಾ, ಬಹುಶಃ ಕೈಯಲ್ಲೇ ಬರೆದಂತದ್ದು. ಅದು ಮುಂದಕ್ಕೆ ಪತ್ರಿಕೋದ್ಯಮಕ್ಕೆ ಅಥವಾ ಈ ಪತ್ರಿಕೆಗೆ ಒಂದು ದಾರಿ ಮಾಡಿಕೊಟ್ಟಿತು. ಇವುಗಳನ್ನೇ ಅದೇ ಮುಂದೆ ಆಧುನಿಕ ಪತ್ರಿಕೋದ್ಯಮದ ಆರಂಭ ಎಂದು ವಿದ್ವಾಂಸರು ಗುರುತಿಸಿಕೊಂಡಿದ್ದಾರೆ. ಅಲ್ಲಿಂದ ಆರಂಭವಾಗಿದೆ. ಮುದ್ರಣ ಕಲೆಯ ಆವಿಷ್ಕಾರ ಪತ್ರಿಕೋದ್ಯಮದ ಬೆಳವಣಿಗೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಎಂದು ಹೇಳಬಹುದು. ಹಾಗೆ ಮುದ್ರಣ ಕಲೆಯ ಆವಿಷ್ಕಾರ ಈ ರೀತಿಯಾಗಿ ಆರಂಭದಲ್ಲಿ ಬಹುಶಃ ಹಸ್ತದಲ್ಲಿ ಕೈಯಲ್ಲಿ ಬರೆದಂತ ಪತ್ರಿಕೆಗಳಾಗಿರ್ಬಹುದು, ಹಸ್ತಪತ್ರಿಕೆಗಳಾಗಿರ್ಬಹುದು. ಆಮೇಲೆ ಮುದ್ರಣದ ಕಲೆ ಗೊತ್ತಾಯಿತು, ಅದು ಅದರ ಆವಿಷ್ಕಾರ ಅಲ್ವಾ, ಅದರ ಆರಂಭ ಏನಾಗಿದೆ, ಮಹತ್ವದ ಮೈಲಿಗಲ್ಲು ಅಂತ ಮಹತ್ವದ ಒಂದು ಘಟ್ಟ ಅಂತ ಹೇಳಬಹುದು. ಯಾಕೆ, ಏಕಕಾಲದಲ್ಲಿ ಪತ್ರಿಕೆಯ ಸಾವಿರಾರು ಪ್ರತಿಗಳನ್ನು ಅಚ್ಚು ಹಾಕಿಸಿ ವಿತರಣೆ ಮಾಡಲು ಇದನ್ನು ಸಾಧ್ಯವಾಯಿತು. ಏಕಕಾಲದಲ್ಲಿ ಒಟ್ಟಾಗಿ ಒಂದೇ ಸಮಯದಲ್ಲಿ ಏನಾಗಿದೆ, ಪತ್ರಿಕೆಯ ಸಾವಿರಾರು ಕಾಪಿಗಳನ್ನು ಅಚ್ಚು ಹಾಕಿಸಿ ಮುದ್ರಿಸಿ ವಿತರಣೆ ಮಾಡಲು ಇದನ್ನು ಸಾಧ್ಯವಾಯಿತು. ಹಾಗಂತಹ ಅಚ್ಚು ಹಾಕುವಂತ ಸೌಲಭ್ಯ ಬಂದ ಕಾರಣ ಅದನ್ನು ಮುದ್ರಿಸಿಕೊಂಡು ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಎಲ್ಲರಿಗೂ ತಲುಪಿಸಿ ಸಾಧ್ಯ ಆಯಿತು. ಇಲ್ಲಾಂದ್ರೆ ಒಂದು ಪತ್ರಿಕೆ ನಾವು ಹಸ್ತಪತ್ರಿಕೆ ಮಾಡಿದ್ರೆ ಅದು ಒಂದು ಮಾತ್ರ ಪ್ರತಿ, ಅದನ್ನೆಲ್ಲರೂ ಅಲ್ಲಿ ಬಂದು ಓದ್ಬೇಕು. ಇದು ಹಾಗಲ್ಲ, ಎಲ್ಲ ಕಡೆಗೆ ಎಲ್ಲರಿಗೂ ಕೂಡ ತಲುಪುವಾಗ ಆಯಿತು. ಹೀಗೆ ಮುಂದುವರಿಯಿತು ಅಲ್ಲ ಆ ಪತ್ರಿಕೆಯ ಆರಂಭ. ನಂತರ ಆರಂಭದಲ್ಲಿ ಕಲ್ಲಚ್ಚಿನ ಮುದ್ರಣ ಯಂತ್ರಗಳಿದ್ದವು. ಆರಂಭದಲ್ಲಿ ಈ ರೀತಿ ಮುದ್ರಿಸಿದ್ದು ಕಲ್ಲಚ್ಚಿನ ಮುದ್ರಣ ಅಂತ ಹೇಳುವಂತದ್ದು. ಅಂದ್ರೆ ಒಂದು ಆ ಕಲ್ಲು ಮತ್ತೆ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಸೇರಿಸಿಕೊಂಡು ಅದನ್ನು ಸೇರಿಸಿ ಒಂದು ಕೊರೆದು ಮರದಲ್ಲಿ ಅದನ್ನು ಅಕ್ಷರವನ್ನು ಕೊರೆದು ಅಲ್ಲಿ ಹಾಕಿ ಮಾಡುವಂಥದ್ದು, ಅದಕ್ಕೆ ಕಲ್ಲೆಚ್ಚಿನ ಯಂತ್ರ ಅಂತ ಹೇಳ್ತೇವೆ. ಆ ರೀತಿಯ ಕಲ್ಲನ್ನು ಉಪಯೋಗಿಸ್ತಾ ಇದ್ರು, ಅದಕ್ಕೆ ಹಾಗೆ ಹೆಸರು ಬಂದದ್ದು. ಅದರಿಂದ ಅದನ್ನು ಉಪಯೋಗಿಸಿದ್ರು. ನಾವೀಗ ಶಿಲೆಯಲ್ಲಿ ಎಲ್ಲ ಶಾಸನ ಬರಿತೇವೆ, ಶಿಲೆಯಲ್ಲಿ ಬರೆಯುವಂಥದ್ದು ಕೊರೆದುಕೊಂಡು ಆ ರೀತಿಯಲ್ಲಿ. ಆಮೇಲೆ 16ನೇ ಶತಮಾನದ ಮಧ್ಯಭಾಗದಲ್ಲಿ ಜರ್ಮನಿಯ ಜೊಹಾನ್ಸ್ ಗಟೆನ್ಬರ್ಗ್ ಎಂಬವನು ಚಲಿಸುವ ಮೊಳೆಗಳ ಅಚ್ಚುಕೂಟವನ್ನು ಕಂಡುಹಿಡಿತಾನೆ. ಆಮೇಲೆ ಈ ರೀತಿಯಾಗಿ ಈ ವ್ಯಕ್ತಿ ಜರ್ಮನಿಯ ಜೊಹಾನ್ಸ್ ಗಟೆನ್ಬರ್ಗ್ ಎಂಬವನು ಚಲಿಸುವ ಮೊಳೆಗಳ ಅಚ್ಚುಕೂಟ ಅಂದ್ರೆ ಮುದ್ರಣಾಲಯ ಎಲ್ಲ ಮುದ್ರಿಸುವಂತ ಸ್ಥಳ. ಚಲಿಸುವ ಮೊಳೆ ಇಲ್ಲಿ ಅಕ್ಷರ ಅಂತ ಅಲ್ಲ, ಅಕ್ಷರಗಳನ್ನು ಜೋಡಿಸಿಕೊಂಡು ಅದರಿಂದ ಮುದ್ರಿಸುವಂತದ್ದು. ಆರಂಭದಲ್ಲಿ ಕಲ್ಲಚ್ಚಿ ಇತ್ತು, ಅಲ್ಲಿ ಕೊರೆದು ಅಲ್ಲಿ ಮಾಡುವಂತದ್ದು. ಆಮೇಲೆ ಅಕ್ಷರಗಳು ಬಂದವು, ಆಗ ಒಂದೊಂದೇ ಅಕ್ಷರವನ್ನು ಇಟ್ಟು ಜೋಡಿಸಿಕೊಂಡು ಅದು ಚಲಿಸಿಕೊಂಡು ಅದರ ಮೂಲಕ ಒಟ್ಟು ಸೇರಿಸಿ ಮುದ್ರಣ ಮಾಡುವಂಥದ್ದು. ಅದನ್ನು ಅವನು ಕಂಡುಹಿಡಿದ. ಹಾಗೆ ಹಂತ ಹಂತವಾಗಿ ಅದರ ಬೆಳವಣಿಗೆ ಆಯಿತು. ಇದರಿಂದಾಗಿ ಪತ್ರಿಕೋದ್ಯಮದ ಬೆಳವಣಿಗೆ ವೇಗ ಹೆಚ್ಚಾಯಿತು. ಅಂದ್ರೆ ಆ ಬದಲಾವಣೆ ಆಯ್ತಲ್ಲ, ಸ್ವಲ್ಪ ಅಭಿವೃದ್ಧಿ ಆಯಿತು, ವೇಗ ಹೆಚ್ಚಾಯಿತು. ಅದು ಹೇಗೆ ಹೆಚ್ಚು ಮುದ್ರಿಸಲಿಕ್ಕೂ ಮತ್ತು ಅದರ ಬೆಳವಣಿಗೆಯಲ್ಲಿ ಕೂಡ ವೈವಿಧ್ಯಮಯವಾದ ಪತ್ರಿಕೆಗಳು ಹುಟ್ಟಿಕೊಂಡವು. ಆ ಮೂಲಕ ಬೇರೆ ಬೇರೆ ರೀತಿಯ ವಿವಿಧ ರೀತಿಯ ಪತ್ರಿಕೆಗಳು ಹುಟ್ಟಿಕೊಂಡವು. ದಿನಪತ್ರಿಕೆಗಳು, ವಾರ ಪತ್ರಿಕೆಗಳು, ಪಾಕ್ಷಿಕ ಪತ್ರಿಕೆಗಳು, ಪಾಕ್ಷಿಕ ಅಂದ್ರೆ 2 ವಾರಕ್ಕೊಮ್ಮೆ ಬರುವಂತದ್ದು. ಆಮೇಲೆ ಮಾಸ ಪತ್ರಿಕೆಗಳು,
ಷಣ್ಮಾಸಿಕೆಗಳು 6 ತಿಂಗಳಿಗೊಮ್ಮೆ ಬರುವಂತಹದ್ದು, ವಾರ್ಷಿಕ ಪತ್ರಿಕೆಗಳು ಎಂದು ವಿಷಯಕ್ಕೆ ಹೊಂದಿಕೊಂಡು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಷ್ಟು ದಿನಗಳ ಅಂತರದಲ್ಲಿ ಬರುವಂತಹ ಪ್ರಕಟಿಸುವಂತಹ ಪತ್ರಿಕೆಗಳು ಬಂದವು. ಅದರಲ್ಲಿ ಕೂಡ ವೈವಿಧ್ಯತೆ ಇತ್ತು. ಯಾವುದು ಸುದ್ದಿ, ಸಾಹಿತ್ಯ, ಕಲೆ, ಕ್ರೀಡೆ, ಕೃಷಿ, ಸಿನಿಮಾ, ಫ್ಯಾಷನ್, ವಿವಿಧ ವಿಷಯಗಳು ಎಂದು ಪತ್ರಿಕೆಗಳು ವರ್ಗೀಕರಿಸಬಹುದು. ಆಮೇಲೆ ಪತ್ರಿಕೆಗಳು ನಮ್ಗೆ ಕೂಡ ಗೊತ್ತಿದೆಲ್ಲ, ಎಲ್ಲ ಒಂದೇ ರೀತಿ ಪತ್ರಿಕೆ ಅಲ್ಲ. ಸುದ್ದಿ ಪತ್ರಿಕೆ ಓದಿದೆ, ದಿನಪತ್ರಿಕೆ ಎಲ್ಲ ಸುದ್ದಿ ಪತ್ರಿಕೆ ಆಗಿರ್ತದೆ, ಅಥವಾ ವಾರಪತ್ರಿಕೆ ಕೂಡ ಇರಬಹುದು. ಹಾಗೆ ಸುದ್ದಿಗಾಗಿರುವಂತಹ, ವಾರ್ತೆಗಾಗಿರುವಂತಹ ಪತ್ರಿಕೆಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪತ್ರಿಕೆಗಳು, ಕಲಾ ವಿಚಾರವಾಗಿ ಅಲ್ಲ ಕಲೆಗೆ ಸಂಬಂಧಪಟ್ಟ ವಿವಿಧ ಕಲೆಗಳನ್ನು ಪರಿಚಯಿಸುವಂತಹ ಪತ್ರಿಕೆಗಳು, ಕ್ರೀಡೆ, ಕೃಷಿ, ಸಿನಿಮಾ, ಫ್ಯಾಷನ್ ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಪತ್ರಿಕೆಗಳೆಲ್ಲ ಬರಲು ಆರಂಭಿಸಿದವು. ಹಾಗೆ ಮುಂದುವರಿಯಿತು ಅದರ ಬೆಳವಣಿಗೆ. ಪತ್ರಿಕೆಗಳಿಗೆ ಬರೆಯುವ, ಸಂಪಾದಿಸುವ ಮತ್ತು ಅವುಗಳ ಆಡಳಿತಗಳನ್ನು ನಡೆಸುವ ಉದ್ಯಮವೇ ಪತ್ರಿಕೋದ್ಯಮವೆಂಬುದು ಪ್ರಸಿದ್ಧ ವೆಬ್ಸ್ಟರ್ ನಿಘಂಟಿನ ವಿವರಣೆ. ಹಾಗೆ ಪತ್ರಿಕೋದ್ಯಮ ಅಂದ್ರೆ ಏನು? ಹಾಗೆ ಪತ್ರಿಕೋದ್ಯಮ ಅದನ್ನು ಉದ್ಯಮವಾಗಿ ಬೆಳೆದಿದೆ ಅಲ್ವಾ? ಅದು ಅಂದ್ರೆ ಏನು ಅಂತ ಕೇಳ್ತಾ ಅಲ್ಲಿ ಏನೆಲ್ಲ ಇರಬೇಕು? ಪತ್ರಿಕೆಗಳಿಗೆ ಬರೆಯುವ, ಪತ್ರಿಕೆಗಳಿಗೆ ಬರಿಬೇಕಲ್ಲ ಸುದ್ದಿಯನ್ನು. ಸಂಪಾದಿಸುವ, ಆ ಸುದ್ದಿ ಸಂಪಾದನೆ ಮಾಡಬೇಕು, ಬಂದಂತ ಸುದ್ದಿನೆಲ್ಲ ಸಂಪಾದಿಸಬೇಕು ಅಲ್ಲ, ಅದನ್ನು ಸಂಗ್ರಹಿಸಬೇಕು ಮತ್ತು ಅದು ಯಾವುದು ಯೋಗ್ಯವಾಗಿದೆ ಅಂತ ತೀರ್ಮಾನಿಸಬೇಕು. ಆಮೇಲೆ ಪ್ರಕಟಿಸಬೇಕು. ಇಲ್ಲಿನ ಕೆಲಸಗಳು ಹಾಗೆ ನಡಿಬೇಕು. ಸಂಪಾದಿಸುವ, ಒಟ್ಟು ಸುದ್ದಿಯನ್ನೆಲ್ಲ ಮೊದಲು ಸಂಪಾದಿಸುವುದು, ಸಂಗ್ರಹಿಸುವುದು, ಅವುಗಳ ಆಡಳಿತಗಳನ್ನು ನಡೆಸುವ. ಆಮೇಲೆ ಅದನ್ನು ನಡೆಸಲಿಕ್ಕೆ ಒಂದು ಆಡಳಿತ ಬೇಕಲ್ಲ. ಈ ಪತ್ರಿಕೆ ತರಲಿಕ್ಕೂ, ಸುದ್ದಿ ಸಂಗ್ರಹಿಸಲಿಕ್ಕೂ, ಮುದ್ರಣ ಮಾಡ್ಲಿಕ್ಕೆ ಇದೆಲ್ಲ ನೋಡುವಂತ ಒಂದು ಆಡಳಿತ ಬೇಕು. ಯಾರದು ನಡೆಸುವುದು ಅವರು ಬೇಕು. ಇಷ್ಟು ಸೇರಿಕೊಂಡು ಇದನ್ನೇ ಪತ್ರಿಕೋದ್ಯಮ. ಹಾಗೆ ಒಂದು ಪತ್ರಿಕೆ ಹೊರ ತರಲಿಕ್ಕೆ ಏನೆಲ್ಲ ಬೇಕು ಅಲ್ಲ, ಬರೆಯೋರು ಬೇಕು, ಸಂಪಾದಿಸೋರು ಬೇಕು, ಅದನ್ನು ಆಡಳಿತ ಮಾಡೋರು ಬೇಕು. ಇದನ್ನೆಲ್ಲ ಸೇರಿಯೇ ಅದಕ್ಕೆ ಪತ್ರಿಕೋದ್ಯಮ, ಅದೊಂದು ಉದ್ಯಮ ಅಂತ ಹೇಳಿದ್ರು. ಈ ರೀತಿಯ ಹೆಸರು ಬಂತು ಎಂಬುದಾಗಿ ಈ ವೆಬ್ಸ್ಟರ್ ನಿಘಂಟಿನ ವಿವರಣೆ ಅಂತ ಒಂದು ಇಂಗ್ಲಿಷ್ ನಿಘಂಟು ಇದೆ ಅಲ್ಲ, ಡಿಕ್ಷನರಿ ಇದೆ ವೆಬ್ಸ್ಟರ್ ಅಂತ, ಅದರಲ್ಲಿ ಈ ವಿವರಣೆ ಕೊಟ್ಟಿದ್ದಾರೆ ಪತ್ರಿಕೋದ್ಯಮ ಅಂದ್ರೆ ಏನು ಅಂತ. ಆದ ಕಾರಣ ಪತ್ರಿಕೋದ್ಯಮವು ಹಲವಾರು ವಿದ್ಯಾವಂತರಿಗೆ ಉದ್ಯೋಗ ನೀಡುವ ವಿಶಾಲ ಕ್ಷೇತ್ರವಾಗಿ ಬೆಳೆದಿದೆ. ಹೀಗೆ ಅದು ಕೂಡ ಒಂದು ಉದ್ಯಮವಾಗಿ ಬೆಳೆದಿದೆ. ಅದರಿಂದ ಬಹಳಷ್ಟು ವಿದ್ಯಾವಂತರಿಗೆ ಉದ್ಯೋಗ ಕೂಡ ಸಿಗುವ ಹಾಗಾಯಿತು. ಒಂದು ಪತ್ರಿಕಾ ಸಂಸ್ಥೆಯಲ್ಲಿ ಆಡಳಿತ ವಿಭಾಗ ಹಾಗಿರುವ ಅಲ್ಲಿ ಯಾವೆಲ್ಲ ವಿಭಾಗಗಳಿವೆ, ಒಂದೇ ಒಟ್ಟಾಗಿ ಮಾಡುವಂತದ್ದಲ್ಲ ಅಲ್ಲ, ಹಾಗೆ ಬೇರೆ ಬೇರೆ ವಿಭಾಗಗಳಿವೆ. ಅವರೆಲ್ಲ ಒಂದಾಗಿ ಆ ಪತ್ರಿಕೆಯನ್ನು ಹೊರತರುವಂತದ್ದು. ಒಂದು ಪತ್ರಿಕಾ ಸಂಸ್ಥೆಯಲ್ಲಿ ಆಡಳಿತ ವಿಭಾಗ, ಇದೆಲ್ಲ ಆಡಳಿತ ಮಾಡುವಂತ ನೋಡುವಂತರೊಬ್ಬರು. ಸಂಪಾದಕೀಯ ವಿಭಾಗ, ಬಂದಂತಹ ಎಲ್ಲ ವಾರ್ತೆಗಳನ್ನೆಲ್ಲ ಸಂಪಾದಿಸಬೇಕು ಅಲ್ವಾ, ಸಂಗ್ರಹಿಸಬೇಕು. ಆಮೇಲೆ ಮುದ್ರಣ ವಿಭಾಗ, ಇದನ್ನೆಲ್ಲ ಸಿದ್ಧ ಮಾಡಿದ್ರೆ ಮತ್ತೆ ಮುದ್ರಣಕ್ಕೆ ಹೋಗ್ಬೇಕು ಅಲ್ಲ, ಅದು ಮುದ್ರಿಸಬೇಕು. ಆ ಮುದ್ರಿಸುವವರು ಬೇರೆಯವರಾಗಿರ್ತಾರೆ. ಹೀಗೆ 3 ಮುಖ್ಯ ಘಟಕಗಳಿರುತ್ತವೆ. 3 ಘಟಕಗಳು. ಇವುಗಳಲ್ಲಿ ಸಂಪಾದಕೀಯ ವಿಭಾಗವು ಪತ್ರಿಕೆ ಜೀವಾಳ. ಅಲ್ಲಿ ಮುಖ್ಯವಾಗಿ ಪತ್ರಿಕೆ ಜೀವ ಇರುವುದೇ ಅದರಲ್ಲಿ. ಯಾವುದರಲ್ಲಿ? ಸಂಪಾದಕೀಯ ವಿಭಾಗ ಅಂದ್ರೆ ಬಂದಂತಹ ವಾರ್ತೆಗಳೆಲ್ಲ ಬಂದಾಗ ಅದನ್ನು ನೋಡಿ, ತಿದ್ದಿ, ಸರಿಪಡಿಸಿ ಪತ್ರಿಕೆಗೆ ಮುದ್ರಣಕ್ಕೆ ಕೊಡ್ಲಿಕ್ಕೆ. ಯಾಕಂದ್ರೆ ಇದೆಲ್ಲರೂ ಓದುವಂತದಲ್ಲ, ಸಮಾಜವೇ ಓದುವಂಥದ್ದು, ಸಮೂಹವೇ ಓದುವಂಥದ್ದಾಗ ಅದು ಸರಿಯಾಗಿರ್ಬೇಕು. ಅದೆಲ್ಲ ಈ ಸಂಪಾದಕೀಯ ವಿಭಾಗ ಮಾಡಿಕೊಡ್ತದೆ. ಅದ ಕಾರಣ ಇಡೀ ಪತ್ರಿಕೆ ಜೀವಾಳ ಅದು. ಅವರು ಸಂಪಾದಿಸಿ ಕೊಟ್ಟಂತಹ ವಾರ್ತೆಗಳೇ ನಾವು ಆಮೇಲೆ ಓದುವಂಥದ್ದು. ಅದರಲ್ಲಿ ಯಾರಲ್ಲಿದ್ದಾರೆ? ಅವನ ಕೈ ಕೆಳಗೆ ಸಂಪಾದಕೀಯ ವಿಭಾಗದ ಮುಖ್ಯಸ್ಥ ಸಂಪಾದಕನಾಗಿರ್ತಾನೆ. ಸಂಪಾದಕೀಯ ವಿಭಾಗವೇ ಇದೆ, ಅದರ ಮುಖ್ಯಸ್ಥ ಸಂಪಾದಕ, ಪ್ರಧಾನ ಸಂಪಾದಕ ನಾವು ಕೇಳಿರಬಹುದು. ಅವನ ಕೈ ಕೆಳಗೆ ಸುದ್ದಿ ಸಂಪಾದಕರು, ಅವನ ಕೈ ಕೆಳಗೆ ಆ ಸುದ್ದಿಯನ್ನು ಸಂಪಾದಿಸುವವರು, ಅದನ್ನು ಸಂಗ್ರಹಿಸುವವರಲ್ಲ. ಆಮೇಲೆ ಉಪಸಂಪಾದಕರು, ವರದಿಗಾರರು ಮೊದಲಾದವರು ಕೆಲಸ ಮಾಡ್ತಾರೆ. ಹಾಗೆ ವರದಿಗಾರರು ಸುದ್ದಿಯನ್ನು ವರದಿ ಮಾಡ್ತಾರೆ, ಹೇಳ್ತಾರೆ. ಅದನ್ನು ಸುದ್ದಿ ಸಂಪಾದಕರು ಅದನ್ನೆಲ್ಲ ಸಂಗ್ರಹಿಸ್ತಾರೆ. ಅದನ್ನು ಪುನಃ ಸರಿಪಡಿಸಿ ಉಪಸಂಪಾದಕರು ಇರ್ತಾರೆ. ಆಮೇಲೆ ಪ್ರಧಾನ ಸಂಪಾದಕರು ಇರ್ತಾರೆ. ಹೀಗೆ ಬಂದಂತಹ ಸುದ್ದಿಯನ್ನು, ವರದಿಯನ್ನು ಈ ರೀತಿಯೆಲ್ಲ ನೋಡಿ ಅದು ಸರಿಯೋ ತಪ್ಪೋ ಅಲ್ವಾ, ಯಾವ ರೀತಿಯಿಂದ ಸರಿಯಾಗಿ ಗಮನಿಸಿ ಆಮೇಲೆ ಪತ್ರಿಕೆಗೆ ಹಾಕ್ಬೇಕು. ಅದನ್ನು ಇದು ಮಾಡಿ ಇಷ್ಟು ಮಂದಿ ಇರ್ತಾರೆ. ಪತ್ರಿಕೆಯ ಸುದ್ದಿ ಸಂಗ್ರಹದಿಂದ ತೊಡಗಿ, ಹಾಗಿರುವಾಗ ಪತ್ರಿಕೆ ಸುದ್ದಿ ಸಂಗ್ರಹ ಮಾಡುವುದರಿಂದ ತೊಡಗಿ ಆರಂಭಿಸಿ ಅವುಗಳನ್ನು ಪರಿಷ್ಕರಿಸಬೇಕಲ್ಲ, ಅಂದ್ರೆ ಸರಿಪಡಿಸಬೇಕು, ತಿದ್ದುಪಡಿ ಮಾಡಬೇಕು. ಬಂದ ಸುದ್ದಿ ಹಾಗೆ ಹಾಕುದಲ್ಲ, ಅದು ಸರಿಪಡಿಸಿಕೊಂಡು ಅಲ್ವಾ, ಸರಿ ಚೆನ್ನಾಗಿ ಇರುವ ಹಾಗೆ ನೋಡಿಕೊಂಡು ಅವುಗಳನ್ನು ಪರಿಷ್ಕರಿಸಿ ಯೋಗ್ಯ ಪುಟಗಳಲ್ಲಿ ಪ್ರಕಟಿಸುವ ಕೆಲಸವನ್ನು ಅವರು ಮಾಡುತ್ತಾರೆ. ಹಾಗೆ ಸುದ್ದಿ ಸಂಪಾದಕರು ಹೀಗೆ ಮಾಡ್ತಾರೆ. ಬಂದ ಸುದ್ದಿಯನ್ನು ನೋಡಿ, ಗಮನಿಸಿ, ಆಯ್ಕೆ ಮಾಡಿ, ಅದನ್ನು ಪರಿಷ್ಕರಿಸಿ ಅಲ್ಲ ಸರಿಪಡಿಸಿ ಆಮೇಲೆ ತೀರ್ಮಾನಿಸ್ತಾರೆ ಇದು ಎಂತ ಯಾವ ರೀತಿ ಸುದ್ದಿ, ಯಾವ ಪುಟದಲ್ಲಿ ಹಾಕಬೇಕು, ಮೊದಲ ಪುಟವ, ಒಳಗಿನ ಪುಟವ, ಕೊನೆ ಹಿಂದಿನ ಪುಟವ ಅಲ್ವಾ, ಆ ಸುದ್ದಿಯ ಪ್ರಾಧಾನ್ಯತೆ ನೋಡಿಕೊಂಡು ಹಾಕ್ತಾರೆ. ಯಾವ ಪುಟಕ್ಕೆ ಹಾಕಬೇಕು ಆ ಪುಟಕ್ಕೆ ಗೊತ್ತಿದೆ ಅಲ್ಲ, ಯಾವ ಸುದ್ದಿ ಎಷ್ಟು ಪ್ರಾಧಾನ್ಯತೆ ಇದೆ, ಓದುಗರು ಏನನ್ನು ಬಯಸ್ತಾರೆ, ಹಾಗೆ ಮುಖ್ಯ ಸುದ್ದಿ ಎಲ್ಲಿರಬೇಕು, ಇದೆಲ್ಲ
ಗೊತ್ತಿದೆ. ಮುಂದಿನ ಪುಟದಲ್ಲಿ ಅತ್ಯಂತ ಮುಖ್ಯ ಸುದ್ದಿ ಹಾಕುವಂಥದ್ದು, ಆಮೇಲೆ ಒಳ ಪುಟದಲ್ಲಿ ಹಾಕುವಂಥದ್ದು, ಇದೆಲ್ಲ ತೀರ್ಮಾನಿಸ್ತದೆ ಯಾವುದೇ ಸುದ್ದಿ ಸಂಗ್ರಹಗಾರರು ಅಥವಾ ಸಂಪಾದಕ ಮಂಡಳಿ. ಆದುದರಿಂದ ಸಂಪಾದಕೀಯ ಬಳಗದಲ್ಲಿ ದುಡಿಯುವ ಎಲ್ಲರನ್ನು ಪತ್ರಕರ್ತರೆಂದು ಕರೆಯುತ್ತಾರೆ. ಹಾಗೆ ಪತ್ರಕರ್ತರು ಅಂತ ಕೇಳಿದ ಶಬ್ದ ಅಲ್ವಾ. ಹಾಗೆ ಸಂಪಾದಕೀಯದಲ್ಲಿ ದುಡಿಯುವಂತ ಎಲ್ಲರೂ ಪತ್ರಕರ್ತಾರೆ. ಅದು ವರದಿ ಮಾಡುವವನಾಗಿರ್ಬೋದು, ಸುದ್ದಿ ಸಂಗ್ರಹಗಾರ ಆಗಿರ್ಬೋದು, ಉಪಸಂಪಾದಕ ಆಗಿರ್ಬೋದು, ಸಂಪಾದಕ ಆಗಿರ್ಬೋದು. ಹಾಗೆ ಅವರೆಲ್ಲ ಆ ಸುದ್ದಿಯನ್ನು ಸಂಪಾದಿಸಿ ಸಿದ್ಧಪಡಿಸ್ತಾರೆ. ಪತ್ರಕರ್ತರು ಪತ್ರಿಕೆಯ ಜೀವನಾಡಿಯಂತೆ. ಹಾಗೆ ಪತ್ರಿಕೆ ನಡಿಬೇಕಿದ್ರೆ ಈ ಪತ್ರಕರ್ತರು ಮುಖ್ಯ. ಅವರು ಸಂಗ್ರಹಿಸಿ ಸಿದ್ಧ ಮಾಡಿಕೊಟ್ಟಂತದ್ದೇ ಪತ್ರಿಕೆ ಬರುವಂತದ್ದು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆಯುವ ಸುದ್ದಿಗಳನ್ನು ಗುರುತಿಸುವ, ಹಾಗೆ ಅವರೇನ್ ಮಾಡ್ತಾರೆ, ಈ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಆಗಿರ್ಬೋದು, ಆ ಸುದ್ದಿಯನ್ನು ಗುರುತಿಸಬೇಕು ಅಲ್ವಾ, ಎಲ್ಲಿ ಸುದ್ದಿ ಆಗಿದೆ. ಸಂಗ್ರಹಿಸುವ, ಅದನ್ನು ಸಂಗ್ರಹಿಸಬೇಕು ಅಲ್ಲ, ಪಡಿಬೇಕು. ಬರೆಯುವ ಕೌಶಲ್ಯ ಅವರಿಗಿರಬೇಕು. ಆಗ ಅವರು ಸಂಗ್ರಹಿಸಿದಂತ ಕೇಳಿದ ಸುದ್ದಿಯನ್ನು ಬರೆದು ಕೊಡಬೇಕು ಅಲ್ಲ, ಅದನ್ನು ಯಾವ ರೀತಿ ಬರಿಬೇಕು, ಆ ಸಾಮರ್ಥ್ಯ, ಆ ಕೌಶಲ್ಯ ಸಾಮರ್ಥ್ಯ ಅವರಿಗೆ ಇರಬೇಕು. ಮಾತ್ರವಲ್ಲ, ಅಷ್ಟು ಮಾತ್ರ ಅಲ್ಲ, ಸಮಾಜದ ಲೋಪದೋಷಗಳನ್ನು ಗುರುತಿಸಿ ಅವುಗಳನ್ನು ತೀಡುವ ಕೆಲಸವನ್ನು ಅವರು ಮಾಡಬೇಕು. ಆಮೇಲೆ ಬರೀ ಸುಮ್ಮನೆ ಸುದ್ದಿ ಕೊಡುವಂತದ್ದಲ್ಲ ಅಲ್ವಾ, ಆ ಮೂಲಕ ಪತ್ರಿಕೆಗಳ ಮೂಲಕ ಸಮಾಜದ ಲೋಪದೋಷಗಳನ್ನು ಗುರುತಿಸಿ ಸಮಾಜಕ್ಕೆ ಪ್ರಯೋಜನ ಆಗಬೇಕು. ಸಮಾಜದ ಲೋಪದೋಷಗಳನ್ನು ಗುರುತಿಸಿ ಅದನ್ನು ಪತ್ರಿಕೆಗೆ ಹಾಕಬೇಕು. ಆಗ ಅದು ಎಲ್ಲರಿಗೆ ಗೊತ್ತಾಗ್ತದೆ. ಆಮೇಲೆ ಅದು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಅಂತ ಗುಣ ಇರಬೇಕು. ಅವುಗಳು ತಿದ್ದುವ, ಆ ಸಮಾಜದ ಗುಣದೋಷಗಳನ್ನು ತಿದ್ದುವಂತ ಕೆಲಸ ಆಗಬೇಕು. ಅದನ್ನು ಸರಿಪಡಿಸುವ ಕೆಲಸ ಆಗಬೇಕು. ಇಷ್ಟೆಲ್ಲ ಅವರ ಕೆಲಸ. ಯಾಕಂದ್ರೆ ಅದು ಪತ್ರಿಕೆ ಮೂಲಕ ಅದೆಲ್ಲರಿಗೂ ತಿಳಿತದೆ. ಒಂದು ತಪ್ಪು ಇದ್ರೆ ಅದನ್ನು ಸರಿಪಡಿಸಬಹುದು ಅಂತ. ಸಮಾಜದಲ್ಲಿ ವ್ಯಕ್ತಿಯಾಗಿ ಪತ್ರಕರ್ತ ಎಲ್ಲರಲ್ಲಿ ಒಬ್ಬ. ಒಬ್ಬ ವ್ಯಕ್ತಿಯಾಗಿ ಅವ ಎಲ್ಲರಲ್ಲಿ ಒಬ್ಬನೇ ಪತ್ರಕರ್ತ. ಆದರೆ ಪತ್ರಿಕೋದ್ಯಮಕ್ಕೆ ಹಲವಾರು ಸಾಮಾಜಿಕ ಜವಾಬ್ದಾರಿಗಳಿವೆ. ಅವನು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಆ ಮೂಲಕ ಅವನು ಬರೇ ಒಬ್ಬ ವ್ಯಕ್ತಿಯಲ್ಲ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು. ಈಗ ಜವಾಬ್ದಾರಿ ತುಂಬಾ ಇದೆ. ಯಾಕಂದ್ರೆ ಪತ್ರಿಕೆಯಲ್ಲಿ ಬರುವಂತ ಸುದ್ದಿ ಅದು. ಪತ್ರಿಕೋದ್ಯಮದ ಸಾಮಾಜಿಕ ಜವಾಬ್ದಾರಿಗಳು ನಿಜವಾದ ಅರ್ಥದಲ್ಲಿ ಪತ್ರಕರ್ತನ ಹೆಗಲ ಮೇಲಿವೆ. ಪತ್ರಿಕೋದ್ಯಮದ ಸಾಮಾಜಿಕ ಜವಾಬ್ದಾರಿ, ಸಮಾಜಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿ. ಅಂದ್ರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು, ಸಮಾಜನ ತಪ್ಪು ಸರಿಗೆ ತಿದ್ದಬೇಕು ಅಲ್ವಾ, ಸಮಾಜನ ಒಳ್ಳೆ ರೀತಿ ಕೊಂಡೋಗಿ ನೋಡಬೇಕು. ಅದು ಅವನ ಹೆಗಲ ಮೇಲೆ ಇದೆ, ಪತ್ರಕರ್ತನ ಮೇಲೆ. ಯಾಕಂದ್ರೆ ಪತ್ರಿಕೆನೆಲ್ಲರೂ ಓದ್ತಾರೆ, ನಂಬುತ್ತಾರೆ ಅಲ್ವಾ ಪತ್ರಿಕೆ ಬಂದ ಸುದ್ದಿಯನ್ನು. ಹಾಗದು ಸರಿಯಾಗಿರ್ಬೇಕು. ಅದರಿಂದ ಏನಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು. ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬರೆಯುವುದು, ತನ್ನ ವೃತ್ತಿಯ ಘನತೆಯನ್ನು, ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವುದು, ಯಾವಾಗಲೂ ಸಮಾಜದ ಹಿತಕ್ಕೆ ಬದ್ಧನಾಗಿ ಬರೆಯುವುದು ಮತ್ತು ಬದುಕುವುದು ಪತ್ರಕರ್ತನ ನೀತಿಯಾಗಬೇಕು. ಹಾಗೆ ಪತ್ರಕರ್ತ ಅಂತ ಒಂದು ನೀತಿಯನ್ನು ತನ್ನಲ್ಲಿ ಅಳವಡಿಸಿಕೊಳ್ಬೇಕು ಅಲ್ಲ. ಆ ಒಂದು ಹುದ್ದೆ ವೃತ್ತಿ ಉಂಟಲ್ಲ, ಅವ ಮಾಡುವಂತ ಕೆಲಸ, ಅದರ ಘನತೆಯನ್ನು ಎತ್ತಿ ಹಿಡಿಬೇಕು. ಅದಕ್ಕೊಂದು ಗೌರವ ಉಂಟು. ಆ ರೀತಿ ಮುಂದೆ ಹೋಗ್ಬೇಕು. ಅಲ್ಲಿ ತಪ್ಪಿದ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಉಂಟಾಗ್ತದೆ. ಆಗ ಮತ್ತೆ ಅವನ ಮೇಲೆ ಯಾರು ನಂಬಿಕೆ ಇರಲಿಕ್ಕಿಲ್ಲ. ಆಗ ಅವನ ಗೌರವವನ್ನು ಎತ್ತಿ ಹಿಡಿಬೇಕು. ಮತ್ತೆ ಆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬರಿಬೇಕು ಕೂಡ. ಸಮಾಜದ ಹಿತಕ್ಕೆ ಬದ್ಧವಾಗಿ ಬರಿಬೇಕು. ತನ್ನ ಒಬ್ಬನ ವಿಚಾರ ಅಲ್ಲ, ತನಗೆ ಹೀಗೆ ಕಾಣ್ತದೆ ಅಂತ ಬರೀದಲ್ಲ. ಸಮಾಜಕ್ಕೆ ಏನ್ ಬೇಕು, ಸಮಾಜ ಏನ್ ಬಯಸ್ತದೆ ಅಲ್ವಾ, ಹಾಗೆ ಬರಿಬೇಕು. ಆದ್ರೆ ಏನ್ ಪ್ರಯೋಜನ ಅದೆಲ್ಲ. ಆ ರೀತಿ ಇವನು ಕೂಡ ಜೀವಿಸಬೇಕು. ಬದುಕುವುದು ಪತ್ರಿಕಾ ನೀತಿ ಆಗಬೇಕು. ಆಗ ಸಮಾಜವನ್ನೇ ಗಮನಿಸಿ ಆತ ಎಲ್ಲವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಪತ್ರಿಕೆಗಳು ಜಗತ್ತಿನಾದ್ಯಂತ ಎಷ್ಟೋ ಸರಕಾರಗಳನ್ನು ಉರುಳಿಸಿವೆ. ಆಗ ಪತ್ರಿಕೆಗೆ ಅಷ್ಟು ಶಕ್ತಿ ಇದೆ. ತಪ್ಪಾದಾಗ, ಸರ್ಕಾರದಲ್ಲಿ ತಪ್ಪಾದಾಗ ಅದು ವರದಿ ಮಾಡಿ ಸರ್ಕಾರ ಕೂಡ ಉರುಳಿ ಬಿದ್ದಿದೆ ಅಂತೆ. ಸರ್ಕಾರ ಬದಲಾಗಿದೆ. ಯಾಕೆ, ಆಗ ಸರ್ಕಾರದ ತಪ್ಪು ಸರಿಗಳನ್ನು ಎತ್ತಿ ಹಿಡಿದಾಗ ಮತ್ತೆ ಅದನ್ನು ಪ್ರತಿಭಟಿಸ್ತಾರೆ ಜನರು ಕೂಡ ಅಲ್ವಾ. ಆಗ ಅದು ಉರುಳಿ ಬಿದ್ದಿದೆ, ಬದಲಾಗಿದೆ. ನಾವು ನೋಡಿರಬಹುದು ಎಷ್ಟು ಸರ್ಕಾರ ಒಂದು ಹೋಗಿ ಇನ್ನು ಬರುದು. ಯಾಕೆ, ಪತ್ರಿಕೆಯಲ್ಲಿ ಬಂದಂತಹ ವರದಿಯ ಮೂಲಕ. ಅಂದ್ರೆ ಅವರು ಮಾಡುವಂತಹ ತಪ್ಪು ಸರಿಯೋ ಕೆಟ್ಟದ್ದು ಪತ್ರಿಕೆಯಲ್ಲಿ ಬರ್ತದೆ. ಆಗ ಎಲ್ಲರಿಗೂ ಗೊತ್ತಾಗ್ತದೆ ಈ ಸಮಾಜಕ್ಕೆ. ಆಗ ಅವರು ಬದಲಾಗಬೇಕಾಗ್ತದೆ, ಅವರು ಕೆಳಗಿಳಿಬೇಕಾಗ್ತದೆ. ಹೀಗೆ ಅಷ್ಟು ಶಕ್ತಿ ಇದೆ ಪತ್ರಕರ್ತೆಗೆ ಅಥವಾ ಪತ್ರಿಕೆಗೆ ಅಂತ ಅರ್ಥ. ಹೊಸ ಸರ್ಕಾರಗಳನ್ನು ರೂಪಿಸಿದೆ. ಹಾಗೆ ಆ ತಪ್ಪು ಮಾಡಿದಂತ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರ ಬರ್ಲಿಕ್ಕೆ ಕೂಡ ಇದು ಕಾರಣ ಆಗಿದೆ ಪತ್ರಿಕೆ. ಒಂದು ಪತ್ರಿಕೆಯಲ್ಲಿ ಒಂದು ವರದಿ ಬಂದ್ರೆ ಅದು ದೊಡ್ಡ ಪ್ರಚಾರ ಆಗ್ತದೆ. ಆಗ ಅದನ್ನು ಜನರು ಪ್ರತಿಭಟಿಸ್ತಾರೆ, ಆ ಸರ್ಕಾರವನ್ನು ತಪ್ಪು ಮಾಡಿದ್ದಾರೆ ಅಂತ. ಕೊನೆಗೆ ಸರ್ಕಾರ ಹೋಗಿ ಹೊಸ ಸರ್ಕಾರ ಬರ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಅಷ್ಟು ಶಕ್ತಿ ಇದೆ ಅದರ ಪತ್ರಿಕೆಗೆ ಅಂತ. ನಿಷ್ಪಕ್ಷವಾದ ಪತ್ರಿಕೋದ್ಯಮಕ್ಕೆ ಮಾತ್ರ ಇದು ಸಾಧ್ಯ. ಹೀಗಾಗ್ಬೇಕಿದ್ರೆ ನಿಷ್ಪಕ್ಷ ಆಗಿರ್ಬೇಕು. ಯಾವುದೇ ಪಕ್ಷವನ್ನು ಸೇರಬಾರ್ದಲ್ಲ, ಸ್ವತಂತ್ರವಾಗಿ ಹೇಳಬೇಕು ಸಮಾಜಕ್ಕಾಗಿ. ಒಂದು ಪಕ್ಷ ಹಿಡಿದ್ರೆ ಏನಾಯ್ತು, ಸರ್ಕಾರದ ಪಕ್ಷ ಹಿಡಿದ್ರೆ ಏನಾದಿತ್ತು, ಆ ಸರ್ಕಾರ ಏನ್ ತಪ್ಪು ಮಾಡಿದ್ರು ಪತ್ರಿಕೆ ಹೇಳಲಿಕ್ಕಿಲ್ಲ, ಪತ್ರಿಕೆಯಲ್ಲಿ ವರದಿ ಬರಲಿಕ್ಕಿಲ್ಲ. ಅದು ಸರಿಯಾಗಿ ಪತ್ರಿಕೋದ್ಯಮ ಅಲ್ಲ. ಪತ್ರಿಕೆಯಲ್ಲಿ ಇರುವುದು ನಿಷ್ಪಕ್ಷಪಾತ, ಸಮಾಜಕ್ಕಾಗಿ ಜನರಿಗಾಗಿ ಇರಬೇಕು. ತಪ್ಪು ಸರಿ ಕಂಡಾಗ ಹಾಗೆ ಹೇಳಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕಲ್ಲ. ಸರ್ಕಾರ ತಪ್ಪು ಮಾಡಿದ್ರೆ ಸರ್ಕಾರ ಒಳ್ಳೆ ಬೀಳಬೇಕು, ಹೊಸ್ತು ಬರಬೇಕು. ಯಾಕೆ, ಜನರಿಗೆ ಗೊತ್ತಾಗ್ತದೆ ಈ ಸರ್ಕಾರ ಸರಿಯಾಗಿಲ್ಲ ಅಂತ. ಅವರು ಬೇರೆ ತೀರ್ಮಾನ ಮಾಡ್ತಾರೆ. ಆದುದರಿಂದಲೇ ಖಡ್ಗಗಿಂತಲೂ ಲೇಖನ ಹರಿತ ಎಂಬ ಮಾತು ಜನಜನಿತವಾಗಿದೆ.
ಹಾಗೆ ಖಡ್ಗದಿಂದ ಆಗೋ ಕೆಲಸ ಕೂಡ, ಆಗದ ಕೆಲಸ ಕೂಡ ಲೇಖನಿಯಿಂದ ಆದೀತು. ಯಾವ ಲೇಖನಿ? ಈ ಪತ್ರಿಕೆಯಲ್ಲಿ ಬರೆಯುವಂತವರ ಲೇಖನಿ ಅಲ್ವಾ. ಅಂದ್ರೆ ಪತ್ರಿಕೆಗೆ ಲೇಖನಿಗೆ ಶಕ್ತಿ ಇದೆ ಅಂತ ಅರ್ಥ. ಸುದ್ದಿ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಹಾಗಿದ್ರೆ ಪತ್ರಿಕೆಯಲ್ಲಿ ಬರುವ ಸುದ್ದಿ ಅಂದ್ರೆ ಏನು ಎಂಬ ಪ್ರಶ್ನೆ ಮಾಡಿದ್ರೆ ಅಷ್ಟು ಸುಲಭ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಸುದ್ದಿಯ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಹುಟ್ಟಿಕೊಂಡಿವೆ. ಸುದ್ದಿ ಅಂದ್ರೆ ಏನು ಅಂತ ಹಲವು ರೀತಿಯಲ್ಲಿ ವಿವರಿಸಿದ್ದಾರೆ. ಆದರೆ ಅದು ಯಾವುವು ಪರಿಪೂರ್ಣವಲ್ಲ. ಹಾಗೆ ಅಂತ ಹೇಳಿದ ರೀತಿಯಲ್ಲ ಹೇಳಿದ ಅದು ಸಂಪೂರ್ಣ ಸರಿ ಅಂತ ಹೇಳಿ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗಲಿಲ್ಲ. ಹೊಸದಾಗಿರುವುದು ಎಲ್ಲವೂ ಸುದ್ದಿ ಎಂಬುದು ಒಂದು ಹಳೆಯ ವ್ಯಾಖ್ಯಾನ. ಆಗ ಹಿಂದೆ ಒಬ್ಬರು ಹೇಳಿದ್ರು ಸುದ್ದಿ ಅಂದ್ರೆ ಏನು, ಹೊಸದಾಗಿ ಹೇಳುದಲ್ಲ ಸುದ್ದಿ ಅಂತ. ಇಂಗ್ಲಿಷ್ನಲ್ಲಿ ಸುದ್ದಿಗೆ ನ್ಯೂಸ್ ಎನ್ನುತ್ತಾರೆ. ಈ 4 ಅಕ್ಷರಗಳು 4 ದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ. ಕೆಲವರು ಹಾಗೆ ಹೇಳಿದ್ರು, ನ್ಯೂಸ್ ಇಂಗ್ಲಿಷ್ ನ್ಯೂಸ್ ಅಂದ್ರೆ 4 ದಿಕ್ಕು ಅಲ್ಲ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಂತ ಅಲ್ಲ, ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಅಂತ ಹೇಳ್ತೇವೆ ಅಲ್ವಾ. ಹಾಗೆ 4 ದಿಕ್ಕುಗಳನ್ನು ಸೂಚಿಸ್ತವೆ ಅಂತೆ. ಆದುದರಿಂದ ಸುದ್ದಿ ಎನ್ನುವುದು ಸರ್ವವ್ಯಾಪಿ ಆದುದು ಎಂಬುದು ಇನ್ನೊಂದು ವ್ಯಾಖ್ಯಾನ. ಅದಕ್ಕೆ ಸುದ್ದಿ ಅಂದ್ರೆ ಏನು, ಈ 4 ದಿಕ್ಕು ಅಂದ್ರೆ ಸರ್ವಸ್ಥಳ, ಸರ್ವವ್ಯಾಪಿ, ಎಲ್ಲಾ ಸ್ಥಳದ ಸುದ್ದಿ ಅಂತ ಅರ್ಥ ಆಗ್ತದೆ. ಹಾಗೆ ಹೇಳಿದ್ರು ಕೆಲವರು. ಸುದ್ದಿಗೆ ವಸ್ತುವಾಗದಿರುವ ಸಂಗತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸುದ್ದಿ ಎಲ್ಲೋ ಸುದ್ದಿ ಅಲ್ಲ, ಯಾವುದೇ ಸಂಗತಿ ಕೂಡ ಸುದ್ದಿ ಆಗ್ತದೆ. ಆ ರೀತಿ ಕೂಡ ಹೇಳ್ತಾರೆ. ರಾಜಕೀಯ, ಅಪಘಾತ, ದುರಂತ, ಯುದ್ಧ ಮತ್ತು ಸಂಘರ್ಷ, ಆಹಾರ, ಆರೋಗ್ಯ, ಹವಾಮಾನ, ಕೃಷಿ, ಕ್ರೀಡೆ, ಧರ್ಮ, ಹಣಕಾಸು, ಪ್ರೇಮ, ಕಾಮ, ಹೀಗೆ ಮಾನವನ ಆಸಕ್ತಿಯನ್ನು ಕೆರಳಿಸುವ ಸಂಗತಿಗಳೆಲ್ಲ ಸುದ್ದಿಗಳಾಗ್ತವೆ. ಹೀಗೆ ಇಷ್ಟ ಹೇಳಿದೆವಲ್ಲ, ಇದೆಲ್ಲ ಸುದ್ದಿ. ಅದರ ವಿಚಾರವಾಗಿ ಏನ್ ಬರ್ತದೆ ಹೊಸ ಹೊಸ ವಿಚಾರ, ಅದು ಪತ್ರಿಕೆಯಲ್ಲಿ ಬಂದು ಸುದ್ದಿ ಆಗ್ತದೆ. ಅಲ್ಲೆಲ್ಲ ಏನು ಬದಲಾವಣೆ ಆಯಿತು, ಏನು ಹೊಸತಾಯಿತು, ಏನು ವಿಶೇಷ ಆಯಿತು ಅಲ್ಲ, ಆಗ ನಮ್ಗೆ ಆಸಕ್ತಿ ಹುಟ್ಟಿಸುವಂತ ಏನು ಕಾರ್ಯ ನಡೆಯಿತು ಅದೆಲ್ಲ ಸುದ್ದಿ ಆಗ್ತದೆ. ಅದು ಪತ್ರಿಕೆಯಲ್ಲಿ ಬರ್ತದಲ್ವಾ. ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಯಾವುದಾಗಿರ್ಬಹುದು. ಹಾಗಿರುವಾಗ ಸುದ್ದಿಗಳನ್ನು ಜನರಿಗೆ ತಿಳಿಸುವುದು ಪತ್ರಿಕೆಗಳ ಮೊದಲ ಕರ್ತವ್ಯ. ಈಗ ಎಲ್ಲ ವಿಷಯಗಳ ಸುದ್ದಿಯನ್ನು ತಿಳಿಸುವಂತದ್ದು ಪತ್ರಿಕೆಯ ಮೊದಲ ಕರ್ತವ್ಯ. ಏನಾದರೂ ಕೂಡ ಅದನ್ನು ಜನರಿಗೆ ತಿಳಿಸಬೇಕು. ಹೀಗಾಯಿತು ಈ ವಿಷಯಗಳಲ್ಲಿ, ಆರೋಗ್ಯ ಆಗಿರ್ಬೋದು, ಹವಾಮಾನ ಆಗಿರ್ಬೋದು, ಕೃಷಿ, ಕ್ರೀಡೆ, ಧರ್ಮ, ಹಣಕಾಸು, ಯಾವುದಾಗಿರ್ಬೋದು, ಅಲ್ಲಿ ಏನೋ ಹೊಸ ವಿಚಾರ ಬಂದರೆ ತಿಳಿಸಬೇಕು. ಅದು ಪತ್ರಿಕೆಯ ಕರ್ತವ್ಯ. ಹಾಗೆ ಎಲ್ಲರೂ ಪತ್ರಿಕೆಯಲ್ಲಿ ಅದನ್ನು ಬಯಸ್ತಾರೆ. ಒಬ್ಬ ಪತ್ರಕರ್ತನು ಸಮಾಜದಿಂದ ಸುದ್ದಿಯನ್ನು ಆರಿಸಿ, ಈಗ ಪತ್ರಕರ್ತರು ರಿಪೋರ್ಟ್ ಅಂತ ಹೇಳ್ತೇವಲ್ಲ, ಪತ್ರಕರ್ತರು ಸಮಾಜದಿಂದ ಸುದ್ದಿಯನ್ನು ಆರಿಸಿ ಪಡೆದು ವರದಿಯ ರೂಪದಲ್ಲಿ ಬರೆದು ಅದನ್ನು ವರದಿ ಬರೀತಾನೆ. ಹೇಗೆ ಪತ್ರಿಕೆ ಬರುವ ಹಾಗೆ ಪತ್ರಿಕೆಗಳ ಮೂಲಕ ಮತ್ತೆ ಸಮಾಜಕ್ಕೆ ಒದಗಿಸ್ತಾನೆ. ಹಾಗೆ ಅವನಿಗೆ ಸಿಕ್ಕ ಸುದ್ದಿ ಸಿಕ್ಕುವುದರಿಂದ ಸಮಾಜದಿಂದ ಅದನ್ನು ಅವನು ತೆಗಿತಾನೆ, ನೋಡಿ ಅದನ್ನು ಪುನಃ ಪತ್ರಿಕೆಯಲ್ಲಿ ಪ್ರಕಟಿಸ್ತಾನೆ. ಹಾಗೇನಾಯ್ತು, ಸಮಾಜ ಎಲ್ಲರಿಗೂ ತಿಳಿಯುತ್ತದೆ. ಹಾಗೆ ಸಮಾಜದಿಂದ ತೆಗೆದು ಪುನಃ ಅಲ್ಲಿ ಕೊಡುವಂಥದ್ದು, ಆದರೆ ಎಲ್ಲರಿಗೂ ತಲುಪುತ್ತದೆ. ಪತ್ರಿಕೆಗಳು ಜನಾಭಿಪ್ರಾಯವನ್ನು ರೂಪಿಸ್ತವೆ. ಆಗ ಜನರ ಅಭಿಪ್ರಾಯವನ್ನು ಪತ್ರಿಕೆಯಲ್ಲಿ ಹಾಕ್ತಾರಲ್ಲ, ಜನರಿಗೆ ಬೇಕಾಗಿ ಪತ್ರಿಕೆ ಇರುವಂತದ್ದು. ಹಾಗೆ ಜನರ ಅಭಿಪ್ರಾಯ ಏನು ಅದನ್ನು ಪತ್ರಿಕೆಯಲ್ಲಿ ಹಾಕಿದಾಗ ಅದೆಲ್ಲರಿಗೂ ತಲುಪುತ್ತದೆ. ಜನರಿಗೆ ಇದನ್ನು ಸಹಾಯ ಆಗ್ತದೆ. ಜನರಿಗೆ ಬೇಕು, ಪತ್ರಿಕೆಯಲ್ಲಿ ಹಾಕಿದರೆ ಅವರಿಗೆ ಅದು ಸಿಗ್ತದಲ್ಲ ಸರ್ಕಾರದಿಂದ. ಆಗ ಜನರ ಅಭಿಪ್ರಾಯ ಹಾಕ್ತಾರೆ ಅವರು. ಪ್ರಜಾಪ್ರಭುತ್ವ ಮತ್ತು ಪತ್ರಿಕೋದ್ಯಮ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಪ್ರಜಾಪ್ರಭುತ್ವ ಮತ್ತು ಪತ್ರಿಕೋದ್ಯಮ, ಪ್ರಜಾಪ್ರಭುತ್ವ ಎಷ್ಟು ಮುಖ್ಯ ನಮಗೆ, ಹಾಗೆ ಪತ್ರಿಕೋದ್ಯಮ ಕೂಡ ಅದು ಒಂದೇ ನಾಣ್ಯದ 2 ಮುಖಗಳು. ಅಂದ್ರೆ ಸಮಾನವಾದಂತಹ ಜವಾಬ್ದಾರಿ ಇರುವಂತಹದ್ದು. ಅದು ಯಾರಿಗೆ, ಸಮಾಜಕ್ಕೆ ಸಂಬಂಧಪಟ್ಟು, ನಮ್ಮ ನಾಡಿಗೆ ಸಂಬಂಧಪಟ್ಟು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು 3 ಸ್ತಂಭಗಳು. ಗೊತ್ತಿದಲ್ಲ ನಮ್ಮ ಪ್ರಜಾಪ್ರಭುತ್ವ ಹೇಗಿರುವಂತ. ಒಂದು ಶಾಸಕಾಂಗ, ನಾವು ಆರಿಸ್ತೇವೆ ಅಲ್ಲ ಶಾಸಕರನ್ನು ಅಲ್ಲ ಸಂಸದರು, ಅವರು ಹೋಗಿ ಅಲ್ಲಿ ಕಾರ್ಯಾಂಗ, ಅಲ್ಲಿ ಕಾರ್ಯ ಮಾಡುವಂಥದ್ದು, ಮತ್ತು ನ್ಯಾಯಾಂಗ ಉಂಟು, ಗೊತ್ತಿದೆ ನಮ್ಗೆ ಅಲ್ವಾ. ನ್ಯಾಯಾಂಗ ಒಂದು ರೀತಿ ನೋಡ್ತದೆ, ನಾವು ಆರಿಸಿದಂತ ಶಾಸಕರು ಒಂದು ರೀತಿ ನೋಡ್ತಾರೆ ಅಲ್ವಾ. ಒಂದು ಕಾರ್ಯಾಂಗ ಇನ್ನೊಂದು ರೀತಿ ಅದನ್ನು ನಿರ್ವಹಿಸ್ತಾರೆ. ಇದು 3 ಸೇರಿ ನಮಗೆ ಪ್ರಜಾಪ್ರಭುತ್ವದ ಸ್ತಂಭಗಳು, ಪಿಲ್ಲರ್ಸ್ ಅಂತ ಹೇಳ್ತೇವೆ. ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದು ಪರಿಗಣಿತವಾಗಿದೆ. ಆಗ ಪತ್ರಿಕೋದ್ಯಮ ಆಮೇಲೆ ಬರುವಂತದ್ದು 4ನೇ ಸ್ತಂಭ. ಅಂದ್ರೆ ಸಮಾಜಕ್ಕೆ ಪ್ರಜಾಪ್ರಭುತ್ವವನ್ನು ಸರಿಯಾಗಿ ಅದು ಸಿಗ್ಬೇಕಿದ್ರೆ ಆ ಪತ್ರಿಕೆ ಕೂಡ ಬೇಕು. ಯಾಕೆ ಪತ್ರಿಕೆಗಳು ತಪ್ಪು ಸರಿನೆಲ್ಲ ಗುರುತು ಮಾಡಿ ತೋರಿಸ್ತವೆ. ಹಾಗೆ ಎಲ್ಲರಿಗೂ ನ್ಯಾಯ ಸಿಗ್ತದೆ ಪ್ರಜೆಗಳಿಗೆ ಅಲ್ವಾ. ಅದು ಕೂಡ ಸಹಾಯಕ ಅಂತ ಅದು 4ನೇ ಸ್ತಂಭ ಅಂತ ಕರೆದಿದ್ದಾರಂತೆ. ಸ್ವತಂತ್ರ ನಿರ್ಭೀತ ಪತ್ರಿಕೋದ್ಯಮವು ಜನಾಭಿಪ್ರಾಯವನ್ನು ರೂಪಿಸಿ ಪ್ರಭುತ್ವ ಮತ್ತು ಪ್ರಜೆಗಳ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹಾಗೆ ಪತ್ರಿಕೆ ಎಂಬುದು ನಿರ್ಭೀತ ಪತ್ರಿಕೋದ್ಯಮ ಅಲ್ವಾ. ಸ್ವತಂತ್ರ ಪತ್ರಿಕೆಗೆ ಯಾವ ಭಯ ಇಲ್ಲ ಅಲ್ವಾ. ಅದು ನಿರ್ಭೀತವಾಗಿ, ಭಯವಿಲ್ಲ, ಧೈರ್ಯವಾಗಿ ಏನೋ ಸುದ್ದಿ ಇದೆ ಅದನ್ನು ಹಾಕ್ತಾರೆ ಸಮಾಜದ ಒಳ್ಳೆದಕ್ಕಾಗಿ. ಅದು ಜನಾಭಿಪ್ರಾಯವನ್ನು ರೂಪಿಸಿ, ಜನರ ಅಭಿಪ್ರಾಯ ಏನು ಅದನ್ನು ಒಟ್ಟು ಮಾಡಿ ಪ್ರಭುತ್ವ ಮತ್ತು ಪ್ರಜೆಗಳ ನಡುವಿನ ಕೊಂಡಿಯಾಗಿ. ಹಾಗೆ ಪ್ರಜಾಪ್ರಭುತ್ವ ಮತ್ತು ಪ್ರಜೆಗಳ ನಡುವೆ ಕೊಂಡಿ. ಹಾಗೆ ಪ್ರಜಾಪ್ರಭುತ್ವ ಉಳಿಬೇಕಿದ್ರೆ ಜನರಿಗೆ ಅವರು ಏನ್ ಸಿಗ್ಬೇಕು. ಆಗ ಪತ್ರಿಕೆ ಅದನ್ನು ಪೂರೈಸ್ತದೆ ಜನರ ವಿಚಾರವನ್ನು ಹೇಳುವ ಮೂಲಕ. ಹಾಗೆ ಅದನ್ನು ಕೊಂಡಿಯಾಗಿ ಅಲ್ಲ ಅದು ನಿರ್ವಹಿಸ್ತಾ ಉಂಟು. ಜನರಿಗೆ ಏನ್ ಸಮಸ್ಯೆ ಆದ್ರೂ ಕೂಡ ಅದನ್ನು ಎಲ್ಲರಿಗೂ ತಿಳಿಸಿ ಅದರ ಪರಿಹಾರ ಮಾಡುತ್ತದೆ. ದೇಶದ ಅಭಿವೃದ್ಧಿಗೆ ವೇಗವರ್ಧಕವಾಗಿ ಕೆಲಸ ಮಾಡುತ್ತದೆ. ಆಗ ದೇಶದ ಅಭಿವೃದ್ಧಿ ಬಹಳ ವೇಗವಾಗಿ ಹೋಗ್ಲಿಕ್ಕೆ ಕೂಡ ಕಾರಣ ಆಗ್ತದೆ.
ಯಾಕೆ ಈ ಸಮಸ್ಯೆಗಳು ಜನರಿಗೆ ಸಂಬಂಧಪಟ್ಟ ವಿಷಯ, ಜನಗೆ ಬೇಕಾದ ವಿಚಾರವನ್ನು ತಿಳಿಸುವ ಮೂಲಕ. ಅದು ಯಾರಿಗೆ ತಿಳಿಸಬೇಕು ಅವ್ರಿಗೆ ತಿಳಿಸ್ತದೆ, ಸರ್ಕಾರ ಆಗಿರ್ಬೋದು ಅಥವಾ ಯಾರಿಗಾಗಿರ್ಬೋದು. ಆ ಮೂಲಕ ಪರಿಹಾರ ಆಗ್ತದೆ, ಆ ಕೆಲಸ ಬೇಗ ಆಗ್ತದಲ್ಲ, ಅಭಿವೃದ್ಧಿ ಬೇಗ ಆಗ್ತದೆ. ಸರ್ಕಾರದ ನೀತಿ, ನಡೆವಳಿಕೆಗಳು, ಯೋಜನೆಗಳು ಮತ್ತು ಶಾಸನಗಳ ಕುರಿತು ಜನರಿಗೂ ಜನರ ಪ್ರತಿಕ್ರಿಯೆಗಳನ್ನು ಸರ್ಕಾರಕ್ಕೂ ಸಮರ್ಥವಾಗಿ ತಲುಪಿಸುವ ಕೆಲಸವನ್ನು ಪತ್ರಿಕೆಗಳು ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಪಾಯ ಗಟ್ಟಿಯಾಗಬಲ್ಲದು ಹೇಳ್ತಾರೆ ಅಲ್ವಾ. ಏನಾಗಬೇಕು, ಸರ್ಕಾರದ ನೀತಿ ಎಂತದ್ದು, ಅದೇನ್ ಮಾಡ್ಲಿಕ್ಕೆ ಬಯಸ್ತದೆ, ಅದು ಹೇಗೆ ಮಾಡ್ತದೆ, ಯೋಜನೆಗಳೆಂತದ್ದು, ಶಾಸನಗಳ ಕುರಿತು, ಆಗ ಆ ಎಲ್ಲ ಸರ್ಕಾರಕ್ಕೆ ಸಂಬಂಧ ವಿಚಾರಗಳು ಜನರಿಗೆ ತಿಳಿಸ್ತದೆ. ಜನರ ಪ್ರತಿಕ್ರಿಯೆಯನ್ನು ಸರ್ಕಾರ ತಿಳಿಸ್ತದೆ. ಸರ್ಕಾರ ನೋಡಿ ಜನರಿಗೆ ಇಷ್ಟ ಆಗಿದೆಯೋ, ಪ್ರಯೋಜನ ಇದೆಯಾ, ಜನರು ಬಯಸ್ತಾರೋ ಅಂತ ನೋಡಿಕೊಂಡು ಸರಿ ಅವರ ಅಭಿಪ್ರಾಯವನ್ನು ಸರ್ಕಾರ ತಿಳಿಸ್ತದೆ. ಹಾಗೆ ಪರಸ್ಪರ ಈ ರೀತಿಯ ವಿನಿಮಯ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಪಾಯ ಗಟ್ಟಿಯಾಗ್ತದೆ. ಪ್ರಜಾಪ್ರಭುತ್ವ ಅಂದ್ರೆ ಅದು ಅಲ್ಲ, ಜನರೇ ಆಯ್ಕೆ ಮಾಡಿ ತಮ್ಮ ಪ್ರತಿನಿಧಿಯನ್ನು ಕಳಿಸುವಂತದ್ದು ಜನರಿಗಾಗಿ. ಹಾಗೆ ಅವರು ಸರಿಯಾದ ರೀತಿ ಹೋಗ್ಬೇಕಿದ್ರೆ ಪತ್ರಿಕೋದ್ಯಮ ಸಹಾಯ ಮಾಡ್ತದೆ. ಆ ತಪ್ಪು ಸರಿಗಳನ್ನ ಹೇಳುವ ಮೂಲಕ ಅದು ಜನರಿಗೆ ಹೇಳಲಿಕ್ಕಿರುವಂತದ್ದು ಪತ್ರಿಕೆ ಹೇಳ್ತದೆ, ಅದು ಆಡಳಿತ ಮಾಡೋರಿಗೆ ಗೊತ್ತಾಗ್ತದೆ. ಆ ಮೂಲಕ ಪ್ರಜಾಪ್ರಭುತ್ವದ ಅಡಿಪಾಯ ಗಟ್ಟಿಯಾಗ್ತದೆ. ಮುಂದೆ ಬೇರೆಲ್ಲ ಬರವಣಿಗೆಗಳಿಗಿಂತ ಪತ್ರಿಕೆಯ ಸುದ್ದಿ ಬರವಣಿಗೆಯು ಭಿನ್ನವಾಗಿದೆ. ಪತ್ರಿಕೆಯಲ್ಲಿ ಹೇಗೆ ಬರೆಯುವಂತದ್ದು, ವರದಿ ಹೇಗೆ ಬರೆಯುವಂತದ್ದು ಅಂತ ಹೇಳ್ತಾರೆ. ಸುದ್ದಿ ಬರವಣಿಗೆಯಲ್ಲಿ 5 W 1 H ಅಡಕವಾಗಿರಬೇಕು ಹೀಗೆ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಹೇಳುವಾಗಲ್ಲ 5 W ಮತ್ತೆ 1 H ಅಂತ ಏನು ಅಂತ ಅಲ್ಲಿ ಹೇಳ್ತಾರೆ. W ಅಂತ ಗೊತ್ತಿದಲ್ಲ, ವಾಟ್, ವೇರ್, ವೆನ್, ವೈ, ಹೂ ಅಂತ ಈ ಪ್ರಶ್ನೆ ಅಲ್ಲ. 1 H ಅಂದ್ರೆ ಹೌ ಅಂತ ಅಲ್ವಾ. ಅದ್ರ ಮುಂದೆ ಹೇಳ್ತಾ ಇದ್ದಾರೆ, ಏನು, ಎಲ್ಲಿ, ಯಾವಾಗ, ಯಾಕೆ, ಯಾರು ಮತ್ತು ಹೇಗೆ ಎಂಬ ವಿವರಗಳಿಲ್ಲದೆ ಯಾವ ಸುದ್ದಿಯು ಪೂರ್ಣವಾಗದು. ಇಷ್ಟು ಪ್ರಶ್ನೆ ಉತ್ತರ ಕೊಡ್ಬೇಕು ಸುದ್ದಿ. ಓದುಗರ ಬಯಸ್ತಾನೆ ಏನು, ಎಲ್ಲಿ, ಯಾವಾಗ, ಯಾಕೆ ಈ ಘಟನೆ ಆಯಿತು, ಅದಕ್ಕೆ ಉತ್ತರ ಕೊಡ್ತದೆ ಪತ್ರಿಕೆ ಅಲ್ಲ, ಇಂಥ ಕಡೆ ಹೀಗೆ ಆಯ್ತು ಅಂತ. ಹಾಗೆ ಇಷ್ಟು ಇದೆ ಅದರಲ್ಲಿ. ಅದಕ್ಕೆ ಇದು ಹೇಳುವಂಥದ್ದು 5 W ಮತ್ತು 1 H ಅಂತ. ಸುದ್ದಿ ಬರವಣಿಗೆ ಸಮಕಾಲೀನ ಶೈಲಿಯನ್ನು ತಲೆ ಕೆಳಗಾದ ಪಿರಮಿಡ್ ಶೈಲಿ ಅಂತ ಕರೆಯುತ್ತಾರೆ. ಆಗ ಸುದ್ದಿಯನ್ನು ಹೇಗೆ ಬರೀಬೇಕಂದ್ರೆ ಒಂದು ಪಿರಮಿಡ್ ಹಾಗೆ, ಪಿರಮಿಡ್ ಗೊತ್ತಿರಬಹುದು. ಪಿರಮಿಡ್ ತಿರುಗಿಸಿದಾಗ ಹೇಗೆ, ಪಿರಮಿಡ್ ಗೊತ್ತಿದೆ ನಮಗೆ ಅಲ್ವಾ ಹೇಗೆ ಅಂತ, ಬೇಕಾದ್ರೆ ನೀವು ನೋಡಬಹುದು. ಈ ಪಿರಮಿಡ್ ಹೇಗಿದೆ, ಅದು ತಿರುಗಿಸಿದ್ರೆ ಹೇಗೆ ಮೇಲೆ ಕೆಳಗೆ ಮಾಡಿದ್ರೆ ಆ ರೀತಿ ಇರ್ತದಂತೆ. ಮೇಲೆ ಏನಿರ್ತದೆ, ಶೀರ್ಷಿಕೆ, ಆಮೇಲೆ ಪ್ರಸ್ತಾವನೆ, ಸುದ್ದಿಯ ದೇಹ. ಪತ್ರಿಕೆ ಹೀಗಿರ್ಬೇಕು, ಮೊದಲು ಶೀರ್ಷಿಕೆ ಇರಬೇಕು ಅಲ್ಲ, ಹೆಡ್ಡಿಂಗ್ ಅಂತ ಹೇಳ್ತೇವೆ. ಆಮೇಲೆ ಸುದ್ದಿಯ ಪ್ರಸ್ತಾವನೆ, ಆರಂಭ ಸುದ್ದಿಯ ಪರಿಚಯ, ಆಮೇಲೆ ವಿವರ ಹೀಗಿರ್ತದೆ. ಕೊನೆಗೆ ವಿವರ ಪೂರ್ತಿ ಆಗ್ತದೆ. ಹಾಗೊಂದು ಮಡಚಿದ ಅಥವಾ ತಲೆ ಕೆಳಗಾದಂತ ಒಂದು ಪಿರಮಿಡ್ ಅಂದ್ರೆ ಹೀಗಿರ್ತದೆ. ಶೀರ್ಷಿಕೆ ಅಥವಾ ತಲೆಬರಹ ಸುದ್ದಿಯ ಶಿರೋಭಾಗ ಮೇಲೆ ಶೀರ್ಷಿಕೆ ಇರುವಂತದ್ದು. ಸುದ್ದಿಯ ಶೀರ್ಷಿಕೆ ಸಂಕ್ಷಿಪ್ತವಾಗಿರಬೇಕು. ಹೆಡ್ಡಿಂಗ್ ಹೇಗಿರಬೇಕು, ಶೀರ್ಷಿಕೆ ಸಂಕ್ಷಿಪ್ತವಾಗಿ ಚಿಕ್ಕದಾಗಿರ್ಬೇಕು ಅಲ್ಲ, ಮತ್ತು ಆಕರ್ಷಕವಾಗಿರ್ಬೇಕು. ಚಿಕ್ಕದಾಗಿರ್ಬೇಕು ಅಂತ ಆಕರ್ಷಕವಾಗಿರ್ಬೇಕು, ನೋಡಿದ ಕೂಡ ಗೊತ್ತಾಗಬೇಕು ಏನ್ ಸುದ್ದಿ ಅಂತ. ಮತ್ತೆ ಆ ರೀತಿ ಆಕರ್ಷಣೆ ಇರಬೇಕು. ಆ ಶೀರ್ಷಿಕೆ ನೋಡಿಯೇ ಓದ್ತಾರೆ ಅದನ್ನು ಅಲ್ವಾ, ಏನಿದೆ ಸುದ್ದಿ ಅಂತ. ಇಡೀ ಸುದ್ದಿಯ ಸಾರವನ್ನು ಒಳಗೊಂಡು ನೋಡಿದ ತಕ್ಷಣ ಓದುಗರನ್ನು ಆಕರ್ಷಿಸುವಂತಿರಬೇಕು. ಆಗ ಶೀರ್ಷಿಕೆ ನೋಡುವಾಗಲೇ, ಹೆಡ್ಡಿಂಗ್ ನೋಡುವಾಗಲೇ ಆ ಸುದ್ದಿ ಓದುವ ಅಂತ ತೋರ್ಬೇಕಂತೆ ಯಾರಿಗೆ, ಓದುಗನಿಗೆ. ಅಷ್ಟು ಚೆನ್ನಾಗಿರ್ಬೇಕು. ಅದರ ಕೆಳಗೆ ಸುದ್ದಿಯ ಪ್ರಸ್ತಾವನೆ ಇರಬೇಕು. ಸುದ್ದಿಯನ್ನು ಆರಂಭದಲ್ಲಿ ತಿಳಿಸುವಂತದಲ್ಲ ಏನು ಅಂತ. ಪ್ರಸ್ತಾವನೆಯಲ್ಲಿ ಎಲ್ಲಿ, ಏನು, ಯಾವಾಗ, ಏಕೆ, ಯಾರು ಮತ್ತು ಹೇಗೆ ಎಂಬ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರ ಇರಬೇಕು. ಪ್ರಸ್ತಾವನೆಯಲ್ಲಿ ಏನಿರಬೇಕು, ಈ ಓದುಗನಿಗೆ ಈ ಪ್ರಶ್ನೆ ಬರ್ತದಲ್ಲ, ಈ ಸುದ್ದಿ ಎಲ್ಲಿ ನಡೆದದ್ದು, ಏನ್ ಸುದ್ದಿ, ಯಾವಾಗ ನಡೆದದ್ದು, ಯಾಕೆ ನಡೆದದ್ದು, ಯಾರು ಇದಕ್ಕೆ ಕಾರಣ ಈ ವಿಚಾರಕ್ಕೆ, ಮತ್ತು ಹೇಗೆ ನಡೆಯಿತು, ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಗಬೇಕು. ನಿಖರವಾಗಿ ಸ್ಪಷ್ಟವಾಗಿರೋ ಉತ್ತರ, ಆಗ ಸರಿಯಾದ ಪ್ರಸ್ತಾವನೆ ಆಗ್ತದೆ. ಒಂದು ಸುದ್ದಿಯ ಪ್ರಸ್ತಾವನೆಯನ್ನು ಓದಿದ ಕೂಡಲೇ, ಹಾಗೆ ನಾವು ನೋಡಿರೋದು ಮೇಲೊಂದು ಶೀರ್ಷಿಕೆ, ಆಮೇಲೆ ಸ್ವಲ್ಪ ದೊಡ್ಡ ಅಕ್ಷರದಲ್ಲಿ ಒಂದು ಆರಂಭದ ಒಂದು ಪ್ರಸ್ತಾವನೆ. ಹಾಗೆ ಒಂದು ಸುದ್ದಿಯ ಪ್ರಸ್ತಾವನೆಯನ್ನು ಓದಿದ ಕೂಡಲೇ ಆ ಘಟನೆಯ ಪೂರ್ಣ ವಿವರಗಳು ತಿಳಿಯುವಂತಿರಬೇಕು. ಪ್ರಸ್ತಾವನೆ ಓದುವಾಗ ಇಡೀ ವಿಚಾರ ಚಿಕ್ಕದಾಗಿ ತಿಳಿಬೇಕು. ಮುಂದಿನ ಸುದ್ದಿಯ ಭಾಗಗಳಲ್ಲಿ ಘಟನೆಯ ಪೂರಕ ವಿವರಗಳನ್ನು ಪ್ರಾಮುಖ್ಯದ ಆಧಾರದಲ್ಲಿ ಕೊಡ್ತಾರೆ. ಆಮೇಲೆ ಆ ಸುದ್ದಿಯ ವಿವರಣೆ ಇರ್ತದೆ ವಿವರವಾಗಿ. ಆಗ ಶೀರ್ಷಿಕೆ ಆಗಬೇಕು, ಪ್ರಸ್ತಾವನೆ ಆಗಬೇಕು ಮತ್ತು ಸುದ್ದಿಯ ಅಂಶ ಇರಬೇಕು. ಆಗ ಓದುಗನಿಗೆ ಅದು ಇಷ್ಟ ಆಗ್ತದೆ, ವಿಷಯ ತಿಳಿಯುತ್ತದೆ. ಸುದ್ದಿಯ ಪ್ರಾಮುಖ್ಯತೆಯ ಇಳಿಕೆಯ ಕ್ರಮದಲ್ಲಿ ಸುದ್ದಿ ಅನೇಕ ವಿವರಗಳನ್ನು ಕೊಡಲಾಗ್ತದೆ. ಆಗ ಸುದ್ದಿಯ ಬೇರ ಕೊಡ್ತಾ ಹೋಗ್ತದೆ, ಕೊನೆಗೆ ಸುದ್ದಿ ಪೂರ್ತಿ ಆಗ್ತದೆ. ಹೇಗೆ ತಿರುಗಿ ತಲೆ ಕೆಳಗಾದಂತ ಪಿರಮಿಡ್ ಹಾಗೆ ಅಂತ ಹೇಳ್ತಾರೆ. ಇದನ್ನು ಸುದ್ದಿಯ ದೇಹ ಎನ್ನುವರು. ಸುದ್ದಿಯ ದೇಹ, ಒಟ್ಟು ಸುದ್ದಿ ಇಡೀ ವಿವರ ಇರುವಂತದ್ದು. ಸುದ್ದಿ ಬರವಣಿಗೆಯ ಈ ಶೈಲಿಯ ಪತ್ರಿಕೆಯ ಪುಟ ವಿನ್ಯಾಸದ ದೃಷ್ಟಿಯಿಂದಲೂ ಮಹತ್ವದಾಗಿದೆ. ಹಾಗೆ ಇದು ಪತ್ರಿಕೆ ವಿನ್ಯಾಸ ಬೇಕು, ಚೆನ್ನಾಗಿರ್ಬೇಕಲ್ಲ, ಹೊರಗಿನ ವಿನ್ಯಾಸ, ಅದಕ್ಕೆ ಇದು ಹೊಂದಿಕೊಳ್ತದೆ. ಸುದ್ದಿ ಬರವಣಿಗೆಯ ಈ ಶೈಲಿಯು ಯಾವುದು, ಈ ಪಿರಮಿಡ್ ಆಗಿರುವ ಶೈಲಿಯು ಪತ್ರಿಕೆಯ ಪುಟ ವಿನ್ಯಾಸ ದೃಷ್ಟಿಯಿಂದಲೂ ಮಹತ್ವದಾಗಿದೆ. ಪುಟ ವಿನ್ಯಾಸ ಮಾಡಬೇಕಲ್ಲ, ಒಂದು ವಿನ್ಯಾಸ ಇದ್ರೆ ಮಾತ್ರ ಎಲ್ಲರೂ ಕೂಡ ಇಷ್ಟಪಡುವಂಥದ್ದು, ಅವ್ರಿಗೆ ಓದುವಂತ ತೋರುವಂಥದ್ದು.
ಮುಂದೆ ನೋಡಿ, ಯಾವುದೇ ವೃತ್ತಿಯನ್ನು ಮಾಡಬೇಕಾದರೂ ಆ ಕ್ಷೇತ್ರದಲ್ಲಿ ವಿಶೇಷವಾದ ಕೌಶಲ್ಯ ಇರಬೇಕಾಗುವುದು ಅಗತ್ಯವಾಗಿದೆ. ಯಾವುದೇ ಕೆಲಸ ಮಾಡೋದಿದ್ರು ಕೂಡ ಕೌಶಲ್ಯ ಬೇಕು ಆ ವಿಚಾರದಲ್ಲಿ ಅಲ್ವಾ. ಅದಕ್ಕೊಂದು ಅವನಿಗೆ ಶಕ್ತಿ ಸಾಮರ್ಥ್ಯ ಇರಬೇಕು, ಅದು ನಿರ್ವಹಿಸುವಂತದ್ದು. ಪತ್ರಕರ್ತರಿಗೂ ಇಂತಹ ವೃತ್ತಿ ಕೌಶಲ್ಯಗಳ ಅಗತ್ಯವಿದೆ. ಪತ್ರಕರ್ತ ಆದವನಿಗೆ ಕೂಡ ಆ ವೃತ್ತಿಯನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯ ಇರಬೇಕು. ಸುದ್ದಿ ಏನದು? ಸುದ್ದಿಯನ್ನು ಗುರುತಿಸುವ, ಸುದ್ದಿ ಯಾವುದು ಅಂತ ಅವನಿಗೆ ಗೊತ್ತಾಗಬೇಕು. ಯಾವುದು ಸುದ್ದಿ, ಯಾವ ಸುದ್ದಿ ಅಲ್ಲ ಅಂತ ಎಲ್ಲ ಸುದ್ದಿ ಆಗುವುದಿಲ್ಲ. ಮತ್ತು ಬರೆಯುವ ಕೌಶಲ್ಯ ಇವುಗಳಲ್ಲಿ ಮುಖ್ಯವಾದದ್ದು. ಮತ್ತು ಆ ಸುದ್ದಿಯನ್ನು ಬರೆಯುವ ರೀತಿ ಇರಬೇಕು. ಯಾವ ರೀತಿ ಬರೀಬೇಕು? ಓದುಗನಿಗೆ ಇಷ್ಟವಾಗುವ ಹಾಗೆ ಅಲ್ವಾ, ಸರಿಯಾಗಿ ಅರ್ಥ ಆಗುವ ಹಾಗೆ ಇರಬೇಕು. ಸುದ್ದಿಯನ್ನು ಗುರುತಿಸಲು ಪತ್ರಕರ್ತನಿಗೆ ಸುದ್ದಿ ನಾಸಿಕ ಬೇಕು ಎನ್ನುತ್ತಾರೆ. ಅದಕ್ಕೆ ಹೇಳ್ತಾರೆ ಅಂತೆ, ಪತ್ರಕರ್ತನ ಏನಿರಬೇಕು? ಸುದ್ದಿ ನಾಸಿಕ ಇರಬೇಕು ಅಂತ. ನಾಸಿಕ ಅಂದ್ರೆ ಏನು ಗೊತ್ತಿದ್ದಲ್ಲ, ಮೂಗು ಅಂತ ಅರ್ಥ. ಇದು ಯಾವುದೇ ಪ್ರತ್ಯೇಕವಾದ ಅಂಗವಲ್ಲ, ಹಾಗೆ ನೀವು ಗ್ರಹಿಸಬೇಡಿ ಪತ್ರಕರ್ತನಿಗೆ ಬೇರೆ ಒಂದು ಮೂಗು ಉಂಟಾ ಅಂತ. ಇಲ್ಲ, ಇದೇ ಮೂಗು. ಆದ್ರೆ ಎಂಥದ್ದು? ಯಾವುದು ಸುದ್ದಿ, ಯಾವುದು ಸುದ್ದಿ ಅಲ್ಲ ಎಂದು ಗುರುತಿಸುವ ವಿಶಿಷ್ಟವಾದ ಗುಣವನ್ನೇ ಸುದ್ದಿ ನಾಸಿಕ ಎನ್ನುವರು. ಅವನಿಗೆ ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಲಿಲ್ಲ ಅಲ್ವಾ, ಯಾವುದು ಸುದ್ದಿ, ಯಾವ ಸುದ್ದಿ ಅಲ್ಲ. ಹಾಗೆ ಯಾವ ಸುದ್ದಿಯಿಂದ ಗೊತ್ತಾದ್ರೆ ಆ ಸುದ್ದಿಯನ್ನು ಪತ್ರಿಕೆಗೆ ಹಾಕಬೇಕು. ಕೆಲವು ಸುದ್ದಿ ಅಲ್ಲ, ಅದು ಅದಕ್ಕೆ ಅಂತ ಪ್ರಾಮುಖ್ಯತೆ ಬೇಡ ಅಂತ ಬಿಡಬೇಕು. ಅಂತ ಗುಣ, ಅಂತ ಸಾಮರ್ಥ್ಯ, ಕೌಶಲ್ಯ ಅವನಿಗೆ ಇರಬೇಕು ಅಂತ ಹೇಳ್ತಾರೆ. ಪತ್ರಿಕೆಯನ್ನು ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಉನ್ನತ ಶಿಕ್ಷಣವನ್ನು ಪಡೆದ ವಿದ್ವಾಂಸರವರೆಗೆ ಎಲ್ಲರೂ ಓದ್ತಾರೆ. ಆಗ ಸುದ್ದಿ ಚೆನ್ನಾಗಿರ್ಬೇಕಂದ್ರೆ ಎಲ್ಲರೂ ಓದ್ತಾರೆ. ವಿದ್ಯಾಭ್ಯಾಸ ಕಡಿಮೆ ಇರುವಂತ ಹಿಡಿದು ವಿದ್ವಾಂಸರವರೆಗೆ ಓದ್ತಾರೆ. ಸಾಮಾನ್ಯ ವ್ಯಕ್ತಿಯಿಂದ ಅಂತ ದೊಡ್ಡ ವ್ಯಕ್ತಿವರೆಗೆ ಓದ್ತಾರೆ. ಹಾಗಿರುವಾಗ ಎಲ್ಲ ವರ್ಗದ ಓದುಗರಿಗೆ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿ ಬರೆಯುವ ಸಾಮರ್ಥ್ಯ ಪತ್ರಕರ್ತನಿಗೆ ಇರಬೇಕು. ಭಾಷೆ ಸರಳವಾಗಿರ್ಬೇಕು. ಯಾಕೆ ಎಲ್ಲಾ ವಿಭಾಗದ ಜನರು ಓದ್ತಾರೆ. ವಿದ್ವಾಂಸ ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು. ಆದ್ರೆ ಎಲ್ಲರಿಗೂ ಪತ್ರಿಕೆ ತಲುಪಬೇಕಲ್ಲ, ಒಂದೇ ಪತ್ರಿಕೆ. ಹಾಗಿರುವಾಗ ಎಲ್ಲರಿಗೆ ಅರ್ಥ ಆಗುವ ಆ ಒಂದು ಶೈಲಿ ಅವನಿಗಿರಬೇಕು. ಕುತೂಹಲ, ಪ್ರಾಮಾಣಿಕತೆ, ಧೈರ್ಯ, ಪ್ರತಿಭೆ, ಉತ್ಪತ್ತಿ ಮತ್ತು ಕ್ರಿಯಾಶೀಲತೆಗಳು ಒಬ್ಬ ಪತ್ರಕರ್ತನಿರಬೇಕಾದ ಗುಣಗಳಾಗಿವೆ. ಈ ಮೇಲೆ ಹೇಳಿದಂತಹ ಗುಣಗಳೆಲ್ಲ ಇರಬೇಕು ಅಲ್ಲ. ಅಂತಹ ಕ್ರಿಯಾಶೀಲನಾಗಿರ್ಬೇಕು, ಒಳ್ಳೆ ಚುರುಕಾಗಿರ್ಬೇಕು. ಆ ವಿಚಾರವನ್ನೆಲ್ಲ ಸ್ವೀಕರಿಸುವುದರಲ್ಲಿ ಪತ್ರಕರ್ತನ ಈ ಎಲ್ಲ ಗುಣಗಳು ಅವನ ಸುದ್ದಿ ಬರವಣಿಗೆಯಲ್ಲಿ ಪ್ರತಿಫಲಿಸಬೇಕು. ಆಗ ಅವನಲ್ಲಿ ಅಂತ ಈಗ ಮೇಲೆ ಹೇಳಿದಂತ ಈ ಗುಣಗಳೆಲ್ಲ ಆ ಸುದ್ದಿಯಲ್ಲಿ ಪ್ರತಿಫಲಿಸಬೇಕು. ಸುದ್ದಿಯಲ್ಲಿ ಕಾಣಬೇಕು ಗುಣ ಅಲ್ವಾ. ಯಾಕಂದ್ರೆ ಸುದ್ದಿ ಅಷ್ಟು ಸರಿಯಾಗಿರ್ಬೇಕು. ಬರೆಯುವ ಸುದ್ದಿ ಸತ್ಯವಾಗಿರ್ಬೇಕು, ಸತ್ಯವಾದ ಸುದ್ದಿ ಆಗಿ ಸುಳ್ಳಾಗಿರ್ಬಾರ್ದು. ಯಾಕಂದ್ರೆ ಅದೆಲ್ಲರಿಗೂ ಜನರಿಗೆ ತಲುಪುವಂಥದ್ದು, ಅವರು ನಂಬುತ್ತಾರೆ ಅದನ್ನು. ಪತ್ರಕರ್ತ ಮೂಲತಃ ಸತ್ಯವಂತನಾಗಿದ್ದರೆ ಮಾತ್ರ ಸತ್ಯವಾದ ಸುದ್ದಿಯನ್ನು ಬರೆಯಲು ಸಾಧ್ಯ. ಸತ್ಯವಾದ ಸುದ್ದಿ ಬರಬೇಕಾದ್ರೆ ಆ ಪತ್ರಕರ್ತ ಕೂಡ ಸತ್ಯವಂತ ಆಗಿರ್ಬೇಕು ಅಲ್ಲ. ಸುಮ್ಮನೆ ಸುಳ್ಳು ಸುದ್ದಿ ಹಾಕಬಾರದು. ಆದ್ರೆ ಅವನಲ್ಲಿ ಕೂಡ ಸತ್ಯವಂತಿಕೆ ಇರಬೇಕು. ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯನ್ನು ಜನರು ಸತ್ಯವನ್ನು ನಂಬುತ್ತಾರೆ. ಯಾಕಂದ್ರೆ ಎಲ್ಲರೂ ಪತ್ರಿಕೆ ಓದುದಲ್ಲ, ಬೆಳಿಗ್ಗೆ ಆದ ಕೂಡಲೇ ಪತ್ರಿಕೆ ಪತ್ರಿಕೆಯಲ್ಲಿ ಬಂದ ಸತ್ಯವನ್ನು ನಂಬುತ್ತೇವೆ. ಆಗ ಸುಳ್ಳಾದ್ರೆ ಏನಾಗ್ತದೆ? ತುಂಬಾ ಹಾನಿ ಯಾರಿಗೆ? ಜನರಿಗೆ ಅಥವಾ ಸಮಾಜಕ್ಕೆ. ವದಂತಿಗಳು ಸತ್ಯ ಸಂಗತಿಗಳಲ್ಲ. ಕೆಲವೊಮ್ಮೆ ವದಂತಿ ಉಂಟಲ್ಲ, ಸುಮ್ಮನೆ ಒಂದು ಸುದ್ದಿ ಬರುವಂತದ್ದು, ಹೀಗಂತೆ ಹಾಗೆ ಅಂತ, ನಿಜವಾಗಿರುವುದಿಲ್ಲ. ಆಗ ಅದೆಲ್ಲ ಸುದ್ದಿ ಆಗುದಿಲ್ಲ. ಸುದ್ದಿ ಅಂದ್ರೆ ಅಷ್ಟು ನಿಖರವಾಗಿರ್ಬೇಕಲ್ಲ, ನಿಜವಾಗಿರ್ಬೇಕು. ಹೀಗಾಗಿ ಗಾಳಿ ಸುದ್ದಿಗಳನ್ನು ಇತರರು ಸ್ವೀಕರಿಸಿದಂತೆ ಪತ್ರಕರ್ತ ಸ್ವೀಕರಿಸುವುದಿಲ್ಲ. ಪತ್ರಕರ್ತರ ಸುದ್ದಿ ಗೊತ್ತಾದ ಕೂಡಲೇ ಸರಿಯಾಗಿ ಅದನ್ನು ಗಮನಿಸಿ, ಸರಿಯಾಗಿ ನೋಡಿಕೊಂಡು ಆಲೋಚನೆ ಮಾಡಿಕೊಂಡು ಅದು ಸತ್ಯವನ್ನು ನೋಡ್ತಾರೆ. ಗಾಳಿ ಸುದ್ದಿ ಆಗಿರ್ಬೋದು, ಗಾಳಿ ಸುದ್ದಿ ತುಂಬಾ ಬರ್ತದಲ್ಲ, ಯಾರೆಲ್ಲ ಏನೆಲ್ಲ ಹೇಳ್ತಾರೆ, ಅದೆಲ್ಲ ಸುದ್ದಿ ಆಗುದಿಲ್ಲ. ಆಗ ಪತ್ರಕರ್ತರು ಪತ್ರಿಕೆಯಲ್ಲಿ ಹಾಕಬೇಕು. ಅದ ಕಾರಣ ಅದನ್ನು ಸರಿಯಾಗಿ ನಿಖರವಾಗಿ ನೋಡ್ತಾರೆ, ಅದು ಸ್ಪಷ್ಟವಾಗಿ ನೋಡ್ತಾರೆ, ಇದು ನಿಜವಾ ಅಂತ. ನಿಖರತೆಯು ಸತ್ಯದ ಭಾಗವೇ ಆಗಿದೆ. ಯಾಕಂದ್ರೆ ನಿಖರವಾದ ಸುದ್ದಿ ಆಗಿದ್ರೆ, ಸರಿಯಾದ ಸತ್ಯದ ಸುದ್ದಿ ಆಗಿದ್ರೆ ಹಾಕ್ತಾರೆ. ನಿಖರವಲ್ಲದ ಸುದ್ದಿ ಸುಳ್ಳಿಗೆ ಸಮ. ನಿಖರವಲ್ಲ ಅಂದ್ರೆ ಯಾರೋ ಹೇಳಿದ ಗಾಳಿ ಸುದ್ದಿ ಆದ್ರೆ ಸುಳ್ಳು ಹೇಳಿದಾಗ ಆಯ್ತಲ್ಲ, ಜನರು ತಪ್ಪು ಭಾವಿಸ್ತಾರೆ, ಕೊನೆಯವರಿಗೆ ಗೊತ್ತಾಗ್ತದೆ ಸುಳ್ಳು ಅಂತ. ಅಂಕಿ ಅಂಶಗಳನ್ನು ಕೊಡುವ ಸಂದರ್ಭಗಳಲ್ಲಿ ವರದಿಗಾರನ ನಿಖರತೆಯ ಪರೀಕ್ಷೆ ಆಗ್ತದೆ. ಆಗ ವರದಿಗಾರ ನಿಖರವಾಗಿ ಬರೆದಿದಾನ, ಸರಿಯಾದ ಅಂಕಿಅಂಶ ಕೊಡಬೇಕಲ್ಲ. ಸುದ್ದಿ ಎಲ್ಲ ವಿಷಯ ಸ್ಪಷ್ಟವಾಗಿರ್ಬೇಕು. ಏನ್ ನಡೆದದ್ದು ಆ ವಿಚಾರ ಅಲ್ಲ, ಹೇಗೆ ನಡೆದದ್ದು, ಎಲ್ಲಿ, ಯಾವಾಗ, ಅದೆಲ್ಲ ಸ್ಪಷ್ಟ ಆಗಿರುವ ಅಷ್ಟು ಅಂಶ ಇರಬೇಕು. ಸರಿಯಾದ ವಿವರ ಕೊಡಬೇಕು ಅಂತ ಅರ್ಥ. ವಸ್ತುನಿಷ್ಠವಾಗಿರ್ಬೇಕು. ವರದಿಗಳಲ್ಲಿ ಪತ್ರಕರ್ತನ ವೈಯಕ್ತಿಕ ಅಭಿಪ್ರಾಯಗಳು ಬರುವಂತಿಲ್ಲ. ಅವನ ಸ್ವಂತ ಅಭಿಪ್ರಾಯ ಹೇಳಬಾರದು, ಅದು ಬೇರೆ ಆಗಿರ್ಬೋದು. ಆದ್ರೆ ಅವನು ಕಂಡದ್ದು, ಅವನಿಗೆ ದೊರೆತಂತ ವಿಚಾರ ಹೇಳಬೇಕು, ಸತ್ಯ ಆಗಿರ್ಬೇಕು ಅದು. ಸುದ್ದಿಯನ್ನು ಗ್ರಹಿಸುವ ಮತ್ತು ಕ್ಷಣದಲ್ಲಿ ಬರೆಯುವ ಸಾಮರ್ಥ್ಯ ಅವನಿಗಿರಬೇಕು. ಸುದ್ದಿ ಬಂದ ಕೂಡಲೇ, ಸುದ್ದಿ ಇದೆ ಅಂತ ಗೊತ್ತಾದ ಕೂಡಲೇ ಅದನ್ನು ಗ್ರಹಿಸುವಂತದ್ದು, ಮತ್ತೆ ಅಷ್ಟೇ ಚೆನ್ನಾಗಿ ಅದನ್ನು ಬರೆಯುವಂತ ಸಾಮರ್ಥ್ಯ, ಜೊತೆಗೆ ಕ್ಷಣದಲ್ಲಿ ಪಕ್ಕನೆ ಆಗ್ಬೇಕು, ಸಮಯ ಇಲ್ಲ ಹೆಚ್ಚು. ಇದು ಪ್ರಕಟವಾಗಬೇಕಾದ ಸುದ್ದಿಯನ್ನು ನಾಳೆಗೆ ಮೀಸಲಿಡಿಸುವುದು ಪತ್ರಕರ್ತನ ಲಕ್ಷಣವಲ್ಲ. ಸುದ್ದಿ ಬಂದ ಕೂಡಲೇ ಪ್ರಕಟ ಆಗಬೇಕು. ಇಂದು ಪ್ರಕಟವಾದ ಸುದ್ದಿಯನ್ನು ನಾಳೆ ಪ್ರಕಟ ಆದ್ರೆ ಅದಕ್ಕೆ ಬೆಲೆ ಇಲ್ಲ ಅಲ್ವಾ. ಅಷ್ಟು ವೇಗವಾಗಿ ಸುದ್ದಿ ಹೋಗ್ಬೇಕು, ಅದು ಪತ್ರಕರ್ತನ ಲಕ್ಷಣ ಅಲ್ಲ ಅಂತೆ. ನಾಳೆ ಹಾಕೋಣ ಅಂದ್ರೆ ಅಲ್ಲ, ನಾಳೆ ಬರೆಯೋಣ ಅಲ್ಲ. ಸುದ್ದಿ ಸಿಕ್ಕಿದ ಕೂಡಲೇ ಅದನ್ನು ಸರಿಯಾದ ರೀತಿಯಲ್ಲಿ ಬರೆದು ಕಳಿಸಿ ಆಗ್ಬೇಕು ಪತ್ರಿಕೆಗೆ. ಯಾಕಂದ್ರೆ ಅದಷ್ಟು ಬೇಗ ಪತ್ರಿಕೆಯಲ್ಲಿ ಪ್ರಕಟ ಆಗ್ಬೇಕು, ಆಗಷ್ಟೇ ಸುದ್ದಿಗೆ ಬೆಲೆ ಬರುವಂತದ್ದು. ಅಥವಾ ಅದನ್ನೇ ಸುದ್ದಿ ಅಂತ ಹೇಳುದು. ಅದು ಹಳತಾದ್ರೆ, ಅದು ನಾಳೆ ಆದ್ರೆ ಆ ಸುದ್ದಿ ಆಗಿರುವುದಿಲ್ಲ ಅಲ್ವಾ, ಅದರ ಬೆಲೆ ಹೋಗಿರುತ್ತದೆ.
ಸಾಹಿತಿಗಳ ಹಾಗೆ ಪತ್ರಕರ್ತರಿಗೆ ಮೂಡ್ಗಾಗಿ ಕಾಯಲು ಸಾಧ್ಯವಿಲ್ಲ. ಸಾಹಿತಿಗಳಾದ್ರೆ ಬರೀವಾಗ ಏನ್ ಮಾಡ್ತಾರೆ, ಅವರೇ ಮೂಡ್ ಬೇಕಂತ ಅಂತ ಒಂದು ಮಾನಸಿಕ ಸ್ಥಿತಿ ಸರಿ ಇರಬೇಕು ಅಲ್ಲ, ಅಂತ ಉತ್ಸಾಹ ಬಂದಾಗ ಮಾತ್ರ ಬರೀತಾರೆ. ಆದ್ರೆ ಪತ್ರಕರ್ತ ಹಾಗಲ್ಲ, ಸುದ್ದಿಕರಿಗಳನ್ನು ಒಳ್ಳೆ ರೀತಿ ಬರೆದು ಕೊಡಬೇಕು. ಆದುದರಿಂದಲೇ ಪತ್ರಿಕಾ ಬರಹಗಳನ್ನು ಅವಸರದ ಸಾಹಿತ್ಯ ಎಂದು ಕರೆಯುತ್ತಾರೆ. ಆಗ ಸುದ್ದಿ ಯಾವಾಗಲೂ ಬರಬಹುದು, ಗೊತ್ತಿಲ್ಲ ಅಲ್ಲ, ಒಂದು ಕ್ಷಣದಲ್ಲಿ ಬರಬಹುದು. ಕೂಡಲೇ ಅಲ್ಲಿ ಹೋಗಿ ಆ ಸುದ್ದಿಯನ್ನು ಸಂಗ್ರಹಿಸಿಕೊಂಡು ಆದಷ್ಟು ಬೇಗ ಯೋಗ್ಯವಾದ ರೀತಿಯಲ್ಲಿ ಅದು ಸರಿಯಾದ ಸುದ್ದಿ ಎಂದು ಭಾವಿಸಿಕೊಂಡು ಪತ್ರಿಕೆ ಕೊಡಬೇಕು. ಆದ್ರೆ ಸಾಹಿತಿಯಾಗಿ ಅದಕ್ಕೆ ಸಮಯ ಇಲ್ಲ ಮತ್ತೆ ಅಲ್ಲ, ಆಮೇಲೆ ಆಲೋಚಿಸಲಿಕ್ಕೆ. ಬರೆಯುವ ಸುದ್ದಿಗೆ ಸಾಮಾಜಿಕ ಮುಖವಿರಬೇಕು. ಆಗ ಬರೆಯುವಂತ ಸುದ್ದಿಗಳಲ್ಲಿ ಸಮಾಜಕ್ಕಾಗಿ ಬರುವಂತದ್ದಲ್ಲ, ಅವನ ಸ್ವಂತಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಇರುವಂತದ್ದು, ಓದುಗರಿಗೆ ಕೊಡುವಂತದ್ದು. ಹಾಗೆ ಅಂತ ಒಂದು ಮುಖ ಇರಬೇಕು. ಸಮಾಜಕ್ಕೆ ಅದರಿಂದ ಒಳ್ಳೆದಾಗಬೇಕು, ಜೊತೆಗೆ ಸಮಾಜಕ್ಕೆ ಅದು ಸತ್ಯ ತಿಳಿಬೇಕು. ಅಲ್ಲದೆ ಬೇರೆ ಅವನ ಸ್ವಂತಿಕೆಯಲ್ಲಿ ಇಲ್ಲ, ಅವನ ಸ್ವಂತ ಅಭಿಪ್ರಾಯ ಅಲ್ಲ. ಆದ ಕಡೆಯಿಂದ ಅವಸರದ ಸಾಹಿತ್ಯ ಹೇಳ್ತಾರೆ ಅಂದ್ರೆ ಸಮಯ ಇಲ್ಲ, ವೇಗವಾಗಿ ಎಲ್ಲ ಮಾಡಬೇಕಾಗ್ತದೆ. ವ್ಯಕ್ತಿಯ ಖಾಸಗಿ ಬದುಕನ್ನು ಕೆದಕುವುದು ಭೂಷಣವಲ್ಲ. ಆ ಸುದ್ದಿಯನ್ನು ಕೊಡುವಾಗ ಯಾರೋ ಒಬ್ಬನ ವ್ಯಕ್ತಿಯ ಸುದ್ದಿಯಾಗಿದ್ರೆ ಅವನ ಖಾಸಗಿ ವಿಷಯ ಹೇಳಬಾರದು ಅಲ್ವಾ. ಅವನು ಸಾರ್ವಜನಿಕವಾಗಿ ಏನ್ ಮಾಡಿದ್ದಾನೆ, ಜನರಿಗೆ ಸಂಬಂಧಪಟ್ಟ ಏನು ತೊಂದರೆ ಆಗಿದೆ ಅದು ಬರೀಬೇಕಲ್ಲ, ಅವನ ವಿಚಾರ ಹೇಳುದಲ್ಲ, ಅದು ಅವನ ಖಾಸಗಿ ವಿಷಯ, ಅದು ಅವನಿಗೆ ಸಂಬಂಧಪಟ್ಟದ್ದು. ಅವನೊಬ್ಬ ಜನರಿಗಾಗಿ ಅಲ್ವಾ, ಜನರಿಗೆ ಸಂಬಂಧಪಟ್ಟ ಏನ್ ಮಾಡಿದ್ದಾನೆ ಅದು ಬರಿಬೇಕು. ಆದರೆ ಸಾಮಾಜಿಕ ಮುಖ ಇರುವ ವ್ಯಕ್ತಿಗಳ ಬದುಕಿನ ಸಣ್ಣ ಸಂಗತಿಗಳು ಸುದ್ದಿಗಳಾಗ್ತವೆ. ಅದೇನ್ ಮಾಡೋ ಕೆಲವೊಮ್ಮೆ ಬದಲಾಗ್ತದಲ್ಲ. ಸಾಮಾಜಿಕ ಮುಖವಿರುವ ವ್ಯಕ್ತಿಗಳ ಅಂದ್ರೆ ಯಾರೋ ಒಬ್ಬರು ಅಧಿಕಾರ ಇರುವ ಅಥವಾ ಒಬ್ಬ ನಮ್ಮ ಜನ ಪ್ರತಿನಿಧಿ ಆಗಿರ್ಬೋದು, ಅಥವಾ ಆಡಳಿತ ಮಾಡುವವರಾಗಿರ್ಬೋದು, ಸಮಾಜಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರ್ಬೋದು, ನಾವು ಆರಿಸಿದ ವ್ಯಕ್ತಿ ಆಗಿರ್ಬೋದು. ಆದ್ರೆ ಅವರದೇನಾಗ್ತದೆ, ಸಣ್ಣ ಸುದ್ದಿ ಕೂಡ ಸಂಗತಿ ಕೂಡ ಸುದ್ದಿ ಆಗ್ತದೆ. ನಿಜವಾಗಿ ಅವರ ಖಾಸಗಿ ವಿಚಾರ ಸಾರ್ವಜನಿಕರಿಗೆ ತಿಳಿಯುವ ಅಗತ್ಯ ಇಲ್ಲ, ಆದ್ರೆ ಹಾಗೆ ಸುದ್ದಿ ಆಗ್ತದೆ. ಇದು ಉದಾಹರಣೆ ಹೇಳ್ತಾರೆ. ಉದಾಹರಣೆಗೆ ದೇಶದ ಪ್ರಧಾನಮಂತ್ರಿಯವರಿಗೆ ನೆಗಡಿಯಾದರೂ ಸುದ್ದಿ ಆಗುವುದು ಈ ಕಾರಣದಿಂದ. ದೇಶದ ಪ್ರಧಾನಮಂತ್ರಿಗೆ ನೆಗಡಿ ಆಯಿತು, ಅದು ಪತ್ರಿಕೆಗೆ ಬರ್ತದೆ. ನಿಜಕ್ಕೂ ಅಗತ್ಯ ಉಂಟಾ? ಇಲ್ಲ, ಅದು ಅವನ ಖಾಸಗಿ ವಿಷಯ. ಆದ್ರೆ ಅವನು ನಮ್ಮ ಪ್ರತಿನಿಧಿ ಆದಾಗ ಏನಾಗ್ತದೆ, ಸುದ್ದಿ ಬರ್ತದಲ್ಲ, ಜನರು ಅದು ಕೂಡ ತಿಳಿಯಲಿಕ್ಕೆ ಬಯಸ್ತಾರೆ. ಹೀಗೆ ವಿಷಯಗಳನ್ನೆಲ್ಲ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಒಟ್ಟು ಒಂದು ಪತ್ರಿಕೋದ್ಯಮದಲ್ಲಿ ಏನೆಲ್ಲ ಕೆಲಸ ನಡೀತದೆ ಅಂತ ಚಿಕ್ಕ ರೀತಿಯಲ್ಲಿ, ಆ ರೀತಿಯಾಗಿ ಬರೆದಂತಹ ಒಂದು ಲೇಖನ ಇದು. ಹೀಗೆ ಪತ್ರಿಕೆ ವಿಚಾರ ಎಲ್ಲ ಸ್ವಲ್ಪ ನಿಮಗೆ ಗೊತ್ತಾಗಿರ್ಬೋದು ಅಂತ ಭಾವಿಸ್ತೇನೆ. ಜೊತೆಗೆ ನಮಗೆ ಒಂದು ನೆನಪಿಡಬಹುದು, ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದ್ರೆ ಗೊತ್ತಿರ್ಬೋದು ಕೆಲವೊಮ್ಮೆ ಅಲ್ವಾ, ಮಂಗಳೂರು ಸಮಾಚಾರ ಎಂಬಂತ ಪತ್ರಿಕೆ. ಇದು ಜುಲೈ 1843 ಮಂಗಳೂರಿನಲ್ಲಿ ಪ್ರಾರಂಭವಾದದ್ದು. ಇದು ಕನ್ನಡದ ಮೊದಲ ಪತ್ರಿಕೆ ಯಾವುದು ಕೇಳಿದ್ರೆ ಹೇಳಲಿಕ್ಕಾಗಿ ಅಲ್ವಾ, ಯಾವುದು ಮಂಗಳೂರು ಸಮಾಚಾರ ಅಂತ, ಕನ್ನಡಕ್ಕೆ ಸಂಬಂಧಪಟ್ಟು. ಬಾಕಿ ವಿಚಾರ ಇಲ್ಲಿ ಬಂದಿದೆ ಅಲ್ವಾ, ಯಾವ ರೀತಿ ಪತ್ರಿಕೆ ಬೆಳೆದು ಬಂತು ಅಂತ. ಹಾಗೆ ಬಹಳ ಸಂಕ್ಷಿಪ್ತವಾಗಿ ಹೇಳುವಂತ ವಿಷಯ. ಜೊತೆಗೆ ಪತ್ರಿಕೆ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ, ನೀವೆಲ್ಲ ಪತ್ರಿಕೆ ಓದುವರೆ, ವಿವಿಧ ರೀತಿಯ ಪತ್ರಿಕೆ. ಆದ ಕಾರಣ ಇದರ ಪರಿಚಯ ನಿಮಗೆ ಅರ್ಥ ಆಗಿರ್ಬೋದು ಭಾವಿಸ್ತೇನೆ. ಇನ್ನು ಕೂಡ ಹೆಚ್ಚಿನ ವಿವರವನ್ನು ನಮಗೆ ಬೇರೆ ಕೃತಿಗಳಿಂದ ಓದಿದ್ರೆ ತಿಳಿಬಹುದು. ಯಾಕೆ ಇಂಥ ಕೂಡ ಕುತೂಹಲವಾದ ವಿಚಾರ ಇರಬಹುದಲ್ವಾ, ಬಹಳ ದೀರ್ಘಕಾಲದಿಂದ ನಡೆದು ಬಂದದ್ದು ಈ ಪತ್ರಿಕೋದ್ಯಮ. ಸರಿ, ಇಷ್ಟು ವಿಷಯವನ್ನು ಪುನಃ ಓದಿ ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು. ಜೊತೆಗೆ ಕೆಲವು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಮಾಧ್ಯಮಗಳಲ್ಲಿ ಬಳಕೆಯಾಗುತ್ತಿರುವ ಕನ್ನಡ ಭಾಷೆಯು ಅನ್ಯ ಭಾಷೆಯ ಪ್ರಭಾವದಿಂದ ಹದಗೆಡುತ್ತಿರುವ ಕಡೆಗೆ ಸಂಬಂಧಪಟ್ಟವರ ಗಮನ ಸೆಳೆಯುವ ಸಲುವಾಗಿ ಓದುಗರ ಓಲೆಗೆ ಲೇಖನವನ್ನು ತಯಾರಿಸಿರಿ. ಓದುಗರ ಓಲೆ ಅಂತ ಮೊದಲೇ ಬಂದಿದೆ ಅಲ್ವಾ, ಪತ್ರಿಕೆಯಲ್ಲಿ ಒಂದು ಕಡೆ ಓದುಗರ ಓಲೆ ಅಂತ ಉಂಟು. ಓದುಗರೆಲ್ಲ ಪತ್ರ ಬರೀಬಹುದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟು. ಅಲ್ಲಿ ಈ ವಿಚಾರ ಹೇಳಿಕೊಂಡು ಒಂದು ಓಲೆ ಬರೀಬೇಕು, ಒಂದು ಪತ್ರ ಬರೀಬೇಕು. ಯಾವುದು? ಮಾಧ್ಯಮಗಳಲ್ಲಿ ಬಳಕೆಯಾಗುತ್ತಿರುವ ಕನ್ನಡ ಭಾಷೆಯು ಅನ್ಯ ಭಾಷೆಗಳ ಪ್ರಭಾವದಿಂದ ಹದಗೆಡುತ್ತಿರುವ ಕಡೆಗೆ ಸಂಬಂಧಪಟ್ಟವರ ಗಮನ ಸೆಳೆಯುವ ಸಲುವಾಗಿ. ಮಾಧ್ಯಮದಲ್ಲಿ ಬರುವಂತ, ಪತ್ರಿಕೆಯಲ್ಲಿ ಬರುವಂತ ಭಾಷೆ ಅದರಲ್ಲಿ ಬೇರೆ ಅನ್ಯ ಭಾಷೆ ಕೂಡ ಅಲ್ಲಿ ಸೇರಿಕೊಳ್ತದೆ. ಅನ್ಯ ಭಾಷೆಯ ಪ್ರಭಾವದಿಂದ ಅದು ಶುದ್ಧವಾಗಿ ಇಲ್ಲ ಅಂತ ಒಂದು ಲೇಖನ ಬರಲಿಕ್ಕೆ ನಮ್ಗೆ ಗೊತ್ತಿರಬಹುದು ಅಲ್ವಾ. ನಮ್ಮ ಹಲವು ಭಾಷೆ ಗೊತ್ತಿರುವಾಗ ಏನಾಗ್ತದೆ, ಆ ಭಾಷೆ ಶಬ್ದಗಳು ಅಲ್ಲಿ ಬರಬಹುದು. ನಮಗೆ ಸಂಬಂಧಪಟ್ಟು ಕಾಸರಗೋಡಿನಲ್ಲಿ ವಿವಿಧ ಭಾಷೆ ಇದೆ ಅಲ್ವಾ. ಹಾಗಿರುವಾಗ ಒಂದು ಭಾಷೆಯಲ್ಲಿ ಬರುವಾಗ, ಕನ್ನಡದಲ್ಲಿ ಬರುವಾಗ ಅಲ್ಲಿ ಬೇರೆ ಭಾಷೆ ಶಬ್ದಗಳು ಬರಬಹುದು. ಅದರಿಂದ ಕೆಲವೊಮ್ಮೆ ಹಾನಿಯೂ ಆಗಬಹುದಲ್ಲ, ಆ ಶಬ್ದ ಕನ್ನಡವರಿಗೆ ಕೆಲವೊಮ್ಮೆ ಗೊತ್ತಾಗಿರ್ಲಿಕ್ಕಿಲ್ಲ. ಹಾಗಾದ್ರೆ ಹಾಗೆ ಆಗಬಾರದು. ಆದಷ್ಟು ಒಂದೇ ಭಾಷೆಯಲ್ಲಿ ಅಲ್ಲ ಆ ಪತ್ರಿಕೆಯಲ್ಲಿ ವರದಿ ಬರಬೇಕು ಎಂಬುದಾಗಿ ಹೇಳುವಂತ ವಿಚಾರ ಹೇಳಿಕೊಂಡು ಒಂದು ಓಲೆಯಲ್ಲಿ ಓದುಗರ ಓಲೆಯಲ್ಲಿ ಬರೀಲಿಕ್ಕಾಗಿ, ಅಂದ್ರೆ ಶುದ್ಧವಾಗಿ ಇರಲಿ, ಕನ್ನಡದಲ್ಲಿ ಬರೆಯುವಾಗ ಕನ್ನಡ ಶಬ್ದಗಳೇ ಇರಲಿ, ಶುದ್ಧ ಕನ್ನಡವಾಗಿರಲಿ ಅಂತ. ಬೇರೆ ಭಾಷೆ ಬಂದಾಗ ಸಮಸ್ಯೆ ಆಗ್ತದೆ. ಆಮೇಲೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸರ್ಕಾರವು ಗಮನ ಹರಿಸುವಂತೆ ಮಾಡುವಲ್ಲಿ ಪತ್ರಿಕೆಗಳ ಪಾತ್ರವೇನು ಎಂಬುದರ ಕುರಿತು ಪ್ರಬಂಧ ಬರೆಯಿರಿ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನಿಸುವಂತೆ, ಸಮಾಜಕ್ಕೆ ಸಂಬಂಧಪಟ್ಟ ಸಮಸ್ಯೆ ಹಲವಿದೆ, ಅದು ಸರ್ಕಾರ ಗಮನಕ್ಕೆ ಬರಬೇಕು, ಪತ್ರಿಕೆ ಬರಬೇಕು. ಹಾಗಿರುವಾಗ ಆ ಕುರಿತು ಆ ಪತ್ರಿಕೆ ಬಹಳ ಒಂದು ದೊಡ್ಡ ಮಹತ್ವ ಇದೆ ಅದರ ಇದಲ್ಲ, ಒಂದು ಪಾತ್ರ ಇದೆ. ಪತ್ರಿಕೆಯಲ್ಲಿ ಬಂದಾಗ ಇಲ್ಲಿ ಸರ್ಕಾರ ಗೊತ್ತಾಗ್ತದೆ, ಆವಾಗ ಸರ್ಕಾರವನ್ನು ಸರಿಪಡಿಸಿದ ಸಮಸ್ಯೆಯನ್ನು. ಆಗ ಪತ್ರಿಕೆಯ ಪಾತ್ರ ದೊಡ್ಡದಲ್ಲಿ.
ಆ ಕುರಿತೊಂದು ಪ್ರಬಂಧ ಬರೀಬೇಕಂತೆ. ಅಲ್ಲದೆ ಒಬ್ಬೊಬ್ಬರು ಪ್ರಜೆಗಳದ ಸಾಮಾನ್ಯ ಒಬ್ಬ ಹೇಳಿದ್ರೆ ಅದು ಗೊತ್ತಾಗ್ಲಿಕ್ಕಿಲ್ಲ. ಆಮೇಲೆ 3ನೇ ಪ್ರಶ್ನೆ, ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಈ ವಿಷಯದ ಕುರಿತು ಕಾರ್ಯಯೋಜನೆಯನ್ನು ತಯಾರಿಸಿರಿ. ಪತ್ರಿಕೆಗಳ ಜಾಹೀರಾತು ಬರ್ತದೆ ಅಲ್ವಾ, ಅದು ಹೇಗೆ ಬರ್ತದೆ, ಹೇಗಿರಬೇಕು, ಈ ಬಗ್ಗೆ ಒಂದು ಕಾರ್ಯಯೋಜನೆ ಹೇಳಿದ್ದಾರೆ. ಅಂದ್ರೆ ಕಾರ್ಯಯೋಜನೆ ಮಾಡುವಷ್ಟು ಸಮಯ ನಮಗೆ ಈಗ ಇಲ್ಲ, ಆದ್ರೂ ಆ ಬಗ್ಗೆ ಆಲೋಚಿಸಬಹುದು ಅಲ್ವಾ. ಜಾಹೀರಾತಿನ ಬಗ್ಗೆ ಹೇಗೆ ಅದು ಆರಂಭ ಆಗ್ತದೆ, ಹೇಗೆ ಬರ್ತದೆ, ಅಲ್ಲಿ ಏನಿರಬೇಕು ಅಲ್ಲ, ಅದು ಹೇಗಿರಬೇಕು, ಆ ಬಗ್ಗೆ ಎಲ್ಲ ಒಂದು ಕಾರ್ಯಯೋಜನೆ ಮಾಡುವಂಥದ್ದು. ಆಮೇಲೆ ನಿಮ್ಮ ಮನೆಯಲ್ಲಿ ತಯಾರಿಸಿದ ಬಟ್ಟೆ ತೊಳೆಯುವ ಸಾಬೂನನ್ನು ಸಮಾಜಕ್ಕೆ ಪರಿಚಯಿಸಲು ಅಗತ್ಯವುಳ್ಳ ಜಾಹೀರಾತನ್ನು ಸಿದ್ಧಪಡಿಸಿ. ಆ ಪತ್ರಿಕೆ ಸಂಬಂಧಪಟ್ಟಲ್ಲ, ಪತ್ರಿಕೆ ತುಂಬಾ ಜಾಹೀರಾತು ಬರ್ತಾ ಇರ್ತದೆ ಅಲ್ವಾ, ಆಗ ಒಂದು ಜಾಹೀರಾತು ನೀವು ತಯಾರಿಸಬೇಕು. ಜಾಹೀರಾತು ಹೇಗಿರ್ಬೇಕಂತ ಗೊತ್ತಿರಬಹುದಲ್ಲ, ನಾವು ನೋಡಿರ್ತೇವೆ. ಆಗ ಅಂತಹ ಜಾಹೀರಾತನ್ನು ತಯಾರಿಸಬೇಕು. ಬಹಳ ಆಕರ್ಷಕವಾಗಿರ್ಬೇಕು, ಸುಂದರವಾಗಿರ್ಬೇಕಲ್ಲ, ಅದು ಬೇಕಾದಂತೆ ಎಲ್ಲ ರೀತಿಯಲ್ಲಿ ಇರಬೇಕು. ನಾವೀಗ ಪತ್ರಿಕೆ ನೀವು ನೋಡ್ತೀರಿ, ಒಂದೊಂದು ಬೇರೆ ಬೇರೆ ವಸ್ತುಗಳ ಜಾಹೀರಾತು ಹೇಗಿರ್ತದೆ ಅಂತ. ಆ ರೀತಿ ನೀವು ಕೂಡ ಒಂದು ಬಟ್ಟೆ ತೊಳೆಯುವ ಸಾಬೂನನ್ನು ಪರಿಚಯಿಸುವ, ಹೊಸದಾಗಿ ಒಂದು ಬಟ್ಟೆ ತೊಳೆಯುವ ಸಾಬೂನನ್ನು ಉತ್ಪಾದನೆ ಆಗ್ತಾ ಇದೆ, ಆರಂಭ ಆಗ್ಲಿಕ್ಕಿದೆ, ಅದರ ಬಗ್ಗೆ ಜಾಹೀರಾತು ಕೊಡುವಂಥದ್ದು. ಆಮೇಲೆ ನಿಮ್ಮ ಶಾಲೆಯ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭದ ವರದಿಯನ್ನು ಸಿದ್ಧಪಡಿಸಿರಿ. ಒಂದು ವರದಿ ಹೇಗಿರಬೇಕು ಗೊತ್ತಿದೆಯಲ್ಲ, ಪತ್ರಿಕೆ ಓದೋರಿಗೆ ಗೊತ್ತುಂಟು. ಒಂದು ಉದ್ಘಾಟನಾ ಸಮಾರಂಭದ ವರದಿ ಹೇಗಿರಬೇಕು, ಅಲ್ಲಿ ಏನೆಲ್ಲ ಇರಬೇಕು ಅದನ್ನು ಆಲೋಚಿಸಲಾಯ್ತಲ್ಲ ಆರಂಭದಿಂದ ಕೊನೆಯವರೆಗೆ. ಯಾಕಂದ್ರೆ ಪತ್ರಿಕೆ ಓದೋನಿಗೆ ಗೊತ್ತಾಗಬೇಕು ನಿಮ್ಮಲ್ಲಿ ಆ ಉದ್ಘಾಟನೆ ಹೇಗೆ ನಡೆಯಿತು ಅಂತ, ಯಾರೆಲ್ಲ ಬಂದಿದ್ರು, ಹೇಗೆ ನಡೆಯಿತು, ಏನೆಲ್ಲ ಕಾರ್ಯಕ್ರಮ ಇತ್ತು ಅಂತ, ಅದೆಲ್ಲ ಸೇರಿರುವಂತ ಕ್ರಮ ನೀವೀಗಾಗಲೇ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಿರ್ತೀರಿ. ಆಮೇಲೆ ಪತ್ರಿಕೆಗಳ ಸಂಪಾದಕೀಯದ ಮಹತ್ವವೇನು, ಯಾವುದಾದರೂ ಪತ್ರಿಕೆಯ ಸಂಪಾದಕೀಯಗಳ ಆಧಾರದ ಲೇಖನ ಸಿದ್ಧಪಡಿಸಿರಿ. ಪತ್ರಿಕೆ ಸಂಪಾದಕೀಯ ಮಹತ್ವ ಏನು ಅಂತಲ್ಲ, ಅದು ಅದರ ಮಹತ್ವ ಬರೆಯುವಂತದ್ದು. ಯಾಕಂದ್ರೆ ಪತ್ರಿಕೆಯ ಸಂಪಾದಕ ಅವನ ಸಮಾಜದ ಅಭಿಪ್ರಾಯ ಹೇಳುವಂತಲ್ಲ, ಈ ಪತ್ರಿಕೆ ನಡೆಸುವಂತ ಅವನಿಗೆ ಕಂಡಂತ ವಿಚಾರ ಹೇಳುವಂತದ್ದು, ಏನು ಅಗತ್ಯ ಸಮಾಜಕ್ಕೆ ಅಂತ ಮಹತ್ವ ಇದೆ. ಸರ್ಕಾರ ಕೂಡ ಅದನ್ನು ಗಮನಿಸ್ತದೆ ಅಲ್ವಾ. ಸಂಪಾದಕನ ಅವನ ಅಭಿಪ್ರಾಯ ಮಾತ್ರ ಅಲ್ಲ, ಅದು ಇಡೀ ಓದುಗರ ಅಭಿಪ್ರಾಯ ಆಗಿರ್ತದೆ. ಸಂಪಾದಕೀಯಗಳು ಪ್ರಜಾಪ್ರಭುತ್ವದ ಜೀವನಾಡಿದ್ದಂತೆ ಈ ಹೇಳಿಕೆಯನ್ನು ಕುರಿತು ಚರ್ಚಾಗೋಷ್ಠಿ ನಡೆಸಿರಿ. ಸಂಪಾದಕೀಯಗಳು ಪ್ರಜಾಪ್ರಭುತ್ವದ ಜೀವನಾಡಿದ್ದಂತೆ ಈ ಹೇಳಿಕೆಯನ್ನು ಕುರಿತು ಚರ್ಚಾಗೋಷ್ಠಿ ನಡೆಸಿದೆ ಅಂತ. ಚರ್ಚಾಗೋಷ್ಠಿ ನಡೆಸುವಂತ ಒಂದು ಸಂದರ್ಭ ಇದ್ರೆ ಅಲ್ವಾ, ಅಂತ ಅವಕಾಶ ಇದ್ರೆ ನಡೆಸಲಿಕ್ಕಾಗಿರೋ ವಿಷಯ. ಅಂದ್ರೆ ಅದರ ಮೊದಲು ಬಂದಂತ ಪ್ರಶ್ನೆಗೆ ಅದೇ ರೀತಿಯ ಪ್ರಶ್ನೆ ಇದು ಕೂಡ ಅಲ್ವಾ. ಸಂಪಾದಕೀಯಗಳು ಪ್ರಜಾಪ್ರಭುತ್ವ ಜೀವನಾಡಿ, ಒಂದು ಪ್ರಜಾಪ್ರಭುತ್ವ ಸರಿಯಾಗಿ ನಡಿಬೇಕಿದ್ರೆ ಸಂಪಾದಕೀಯ ಬೇಕು, ಅಂದ್ರೆ ಪತ್ರಿಕೆ ಬೇಕು. ಪತ್ರಿಕೆ ಜೊತೆ ಸಂಪಾದಕೀಯ, ಅಂದ್ರೆ ಸಂಪಾದಕೀಯ ಈ ಜನಕ್ಕೆ ಸಂಬಂಧಪಟ್ಟಲ್ಲ, ಜನರ ವಿಚಾರ ಹೇಳುವಂಥದ್ದು, ಅವರ ಅಭಿಪ್ರಾಯ ಹೇಳುವಂಥದ್ದು. ಆಗ ಅದು ಅದಕ್ಕೆಷ್ಟು ಬೆಲೆ ಇದೆ, ಈ ಬಗ್ಗೆ ಚರ್ಚಾಗೋಷ್ಠಿ ನಡೆಸುವಂತಲ್ಲ, ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಮಾಡಿ ಅದರ ವರದಿಯನ್ನು ಬರೆಯುವಂಥದ್ದು. ಮುಂದೆ ನಿಮ್ಮ ಶಾಲೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಬರೆಯಿರಿ. ಮನವಿ ಪತ್ರ ಬರೆಯುವಂಥದ್ದು ಈಗಾಗಲೇ ನೀವು ಬಹಳ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಿರುವಂಥದ್ದು. ನಿಮ್ಮ ಶಾಲೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಅಲ್ಲ, ಒಂದು ಮನವಿ ಪತ್ರವನ್ನು ಬರೆಯುವಂಥದ್ದು. ಆಗ ಗೊತ್ತಿಲ್ಲ ಮನೆ ಹತ್ರ ಏನಿರಬೇಕಲ್ಲ, ಆ ವಿಷಯವನ್ನು ಸಮರ್ಥವಾಗಿ ಹೇಳಿರಬೇಕು, ಯಾರಿಗೆ ಕೊಡ್ಬೇಕು ಅಂತವರ ಆ ವಿಳಾಸ ಇರಬೇಕು ಅಲ್ಲಿ, ಮತ್ತು ವಿಚಾರ ಸ್ಪಷ್ಟವಾಗಿ ಇರಬೇಕು, ಮತ್ತು ಅದರ ಹೇಗೆ ಪರಿಹಾರವನ್ನು ಕೂಡ ನೀವು ಕೇಳಬೇಕಲ್ವ, ಅಗತ್ಯವಾಗಿ ಮಾಡಬೇಕು ಅಂತ. ಆಮೇಲೆ ಭಾಷಾಭ್ಯಾಸ ಇದೆ ಅಲ್ಲ, ಪಾಠ ಭಾಗದಲ್ಲಿ ಬಂದಿರುವ ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿರಿ. ಅನ್ಯ ದೇಶೀಯ ಪದಗಳು ಬಂದನ್ನು ಪಟ್ಟಿ ಮಾಡಬೇಕಲ್ಲ, ನೋಡಿ ಗೊತ್ತಾಗ್ತದೆ ಅಲ್ವಾ, ಇಂಗ್ಲಿಷ್ ಇಂದೆಲ್ಲ ಬಂದಿದೆ. ಆಮೇಲೆ ಸಂಸ್ಕೃತ ತದ್ಭವ ಪದಗಳನ್ನು ಆಯ್ಕೆ ಮಾಡಿ ಪಟ್ಟಿ ಮಾಡಿರಿ. ಬಂದಂತ ಸಂಸ್ಕೃತ ತದ್ಭವ ಆಯ್ಕೆ ಮಾಡಬೇಕು, ಗುರುತಿಸಬೇಕು. ಇಲ್ಲಿ ಕೊಟ್ಟಿದೆ ಮುಖ ಮೊಗ ಅಲ್ಲ ಕೊಟ್ಟಿರುವಂತದ್ದು. ಮುಖ ಅಂದ್ರೆ ಮುಖ ಸಂಸ್ಕೃತ, ಮೊಗ ತದ್ಭವ, ಹೀಗೆ ಅಲ್ಲಿ ಬೇರೆ ಬಂದ್ರೆ ಅದನ್ನು ಗುರುತಿಸುವಂಥದ್ದು, ಯಾವ ಸಂಸ್ಕೃತ ಯಾವ ತದ್ಭವ ಅಂತ. ಮತ್ತೆ ಭಾವನಾಮ, ಉನ್ನತ ಔನ್ನತ್ಯ, ಈ ರೀತಿಯ ಭಾವನಾಮಗಳನ್ನು ಸಂಗ್ರಹಿಸಿ ಬರೆಯಿರಿ. ನಿಮ್ ಕೂಡ ಗೊತ್ತಿದೆ ಭಾವನಾಮ ಅಲ್ವಾ, ಉನ್ನತ ಔನ್ನತ್ಯ ಇಂತಹದ್ದು ಬೇರೆ ಕೂಡ ಅಲ್ಲಿ ಬಂದ್ರೆ ಗುರುತಿಸಬಹುದು ಅಲ್ಲ. ಕರುಣೆ, ಕಾರುಣ್ಯ, ಅಥವಾ ಕುಶಲ ಕೌಶಲ್ಯ, ಹೀಗೆ ಭಾವನಾಮ ಅಂದ್ರೆ ಮೊದಲು ಬಂದದ್ದೇ. ಆಗ ಅಂತಹ ಪದಗಳು ಬಂದಿದ್ರೆ ಆಯ್ಕೆ ಮಾಡಿಕೊಂಡು ಅದರ ಭಾವನಾಮವನ್ನು ಬರೆಯುವಂಥದ್ದು. ಇಷ್ಟು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಈ ಪಾಠಕ್ಕೆ ಸಂಬಂಧಪಟ್ಟು. ಹಾಗಿರುವಾಗ ಇಲ್ಲಿಗೆ ಈ ಪಾಠ ಪೂರ್ತಿಯಾಗಿದೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠವನ್ನು ನೋಡೋಣ. ಹಾಗೆ ಮುಂದಿನ ತರಗತಿಯಲ್ಲಿ ಪುನಃ ಭೇಟಿಯಾಗೋಣ.